ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿದನೆ. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ಪ್ರಭು ನಿನ್ನ ವಚನ ನನ್ನ ದಾರಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಪ್ರಭು ನಿನ್ನ ವಚನ ನನ್ನ ದಾರಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಬೇಟೆಗಾರನ ಬಿಡಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು. ಎಸ್ ಫಾದರ್, ಹೌದು ಕರ್ತನೆ, ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಈ ವರ್ಷವೆಲ್ಲ ನಮ್ಮನ್ನು ತಪ್ಪಿಸಿದಾತನೇ. ನಿನಗೆ ಸ್ತೋತ್ರ, ನಿನಗೆ ಆರಾಧನೆ, ನಿನಗೆ ಕೊಂಡಾಟ ರಾಜ. ಸರ್ವಶಕ್ತನಾದ ದೇವರೇ ನಿನಗೆ ವಂದನೆಗಳು. ನನ್ನನ್ನು ವೀಕ್ಷಿಸ್ತಿರತಕ್ಕಂಥ ಪ್ರತಿಯೊಂದು ನನ್ನ ಸಹೋದರಿ ಸಹೋದರರು, ನನ್ನ ಪ್ರಿಯ ಮಿತ್ರರು, ಇವರೆಲ್ಲರಿಗೆ ಶುಭವಾಗಿ ನಾನು ಹೇಳತಕ್ಕಂಥದ್ದು ಏನಂದರೆ, ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ, ಎಲ್ಲವನ್ನು ನೀವು ಗಮನದಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೀರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ತನ್ನ ಕಾರ್ಯಗಳನ್ನು ತಾನು ತನ್ನ ಮಕ್ಕಳ ಮೂಲಕವಾಗಿ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಹಾಗೆ ನಾವು ದೇವರ ವಾಕ್ಯವನ್ನು ಹೋಗ್ಲಿಕ್ಕೆ ಮುಂಚೆ ಎಲ್ಲ ನನ್ನ ಸಹೋದರಿ ಸಹೋದರರು ಮತ್ತು ದೇಶ ವಿದೇಶಗಳಲ್ಲಿರತಕ್ಕಂಥ ಎಲ್ಲ ನನ್ನ ಪ್ರಿಯ ಸ್ನೇಹಿತರಿಗೆ ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ದೇಶ ವಿದೇಶಗಳೆಲ್ಲ ಅಲ್ಲದೆ ನಮ್ಮ ನೆರೆ ರಾಷ್ಟ್ರ, ಹಮಾರ ಪಡೋಸಿ ಮುಲ್ಕ್ अफगानिस्तान, पाकिस्तान, बांग्लादेश, बर्मा, नेपाल, इन सब लोगों को भी मैं तहे दिल से इस शुभ समाचार और यीशु मसीह का मसीही समाचार के लिए आप सबको स्वागत करता हूं तहे दिल से। आप सबको परमेश्वर के नाम से आप सब पर शुभ और आशीषें हमेशा बने रहे, बल्कि मैं आपके लिए मैं परमेश्वर पास प्रार्थना करता हूं। ಹೌದು ಕರ್ತನೇ, ರಾಜ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿದ್ದೇವೆ. ಇವತ್ತು ಎಲ್ಲ ಜನರು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರ್ತಾರೆ. ಎಲ್ಲ
ಜನರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂತ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ ರಾಜ. ಹೌದು ಕರ್ತನೆ, ನಿನ್ನ ಜನರಾದ ನಿನ್ನ ಮಕ್ಕಳಿಗೆ ನೀನು ಒಳ್ಳೆಯವನು ಮತ್ತು ಒಳ್ಳೆಯವನೇ, ಕೆಟ್ಟವರಿಗೂ ಒಳ್ಳೆಯವನೇ ಕರ್ತನೆ. ಒಳ್ಳೆಯದನ್ನೇ ಮಾಡಿದೆ ಕರ್ತನೆ. ಪರವರಸನಿಗೂ ನೀನು ಒಳ್ಳೆಯವನೇ, ಅನ್ಯನಾಗಿರ್ತಕ್ಕಂಥ ಪರವರಸನಿಗೂ ನೀನು ಒಳ್ಳೆಯವನೇ, ಕರೆಯಲ್ಪಟ್ಟಿರ್ತಕ್ಕಂಥ ಅಬ್ರಾಹ್ಮನಿಗೂ ನೀನು ಒಳ್ಳೆಯವನೇ, ಇಸಾಕನಿಗೂ ಒಳ್ಳೆಯವನೇ, ಯಾಕೋಬನಿಗೂ ಒಳ್ಳೆಯವನೇ, ಯೋಸೇಪನಿಗೂ ಒಳ್ಳೆಯವನೇ, ಯೋಸೇಪನ ಕಾಲದಲ್ಲಿದ್ದ ಫರೋಹನಿಗೂ ಒಳ್ಳೆಯವನೇ. ಹೌದು ರಾಜ. ಐಗುಪ್ತ ದೇಶದ ಕರ್ತನೆ ಏದೇನ್ ತೋಟದಂತೆ ಯಾಕೆ ಅದು ಇದೆ ಮತ್ತು ಎಷ್ಟು ವರ್ಷಗಳ ಕಾಲಕ್ಕೆ ಅದು ಸ್ಥಿರವಾಗಿ ಏದೇನ್ ತೋಟದಂತೆ ಸಮೃದ್ಧಿಯಾಗಿತ್ತೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಎಲ್ಶಾಯ್ 22ನೇ ವಾಲ್ಯೂಮ್ಗೆ ನಾವು ಬಂದಿರ್ತೀವಿ ರಾಜ. ಈ ವಾಕ್ಯಗಳಲ್ಲಿ ನಮ್ಮನ್ನು ಬಲಪಡಿಸಿ ಕೇಳತಕ್ಕಂಥ ಪ್ರತಿಯೊಬ್ಬರು ಈ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ನಿಮಗೆ ಶುಭವು, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವು, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು, ನಿಮ್ಮ ಎಲ್ಲ ರೋಗಗಳಿಗೆ ಗುಣಮುಖವಾಗತಕ್ಕಂಥ ಸಂದೇಶವು ಮತ್ತು ಅಷ್ಟೇ ಅಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಹೊಂದುತ್ತಿರತಕ್ಕಂಥ ಕಿರುಕುಳದಿಂದ ಪೂರ್ಣ ಮುಕ್ತರಾಗುವಂತೆ ಈ ದೇವರ ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗಾಗಿ ನಿಮಗೆ ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ಪ್ರಾರ್ಥನೆ. ಹಾಗೆ ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನಾವು ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗ ದಾಸರಾಗಿ ಇರಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾನು ತೋರಿಸ್ಕೊಟ್ಟಿದ್ದೇನೆ. ಆದರೆ ಒಂದು ನಂಬಲಿಕ್ಕೆ ಆಗಲಾರದಂಥದ್ದು, ಅಸಖ್ಯವಾದಂಥದ್ದು, ವರ್ಣಿಸಲು ಅಸಖ್ಯವಾಗಿರತಕ್ಕಂಥದ್ದು ಒಂದು ಸತ್ಯವನ್ನು ತಿಳಿಸಿದೆ ನಾನು. ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಸೇಫ್ ಜಫ್ನತ್ ಫನಿಹಾ ಆಗಿ ಐಗುಪ್ತ ದೇಶದಲ್ಲಿ ಆಳುತ್ತಿರುವಾಗ ಯೋಸೇಫನಿಗೆ ಜಫ್ನತ್ ಫನಿಹಾ ಎಂಬುದಾಗಿ ಹೆಸರು ಕೊಡಲಾಗಿದೆ, ಜಫ್ನತ್ ನೀಹಾ ಎಂಬುದಾಗಿ ಕೂಡ ಹೆಸರು ಕೊಡಲಾಗಿದೆ. ಜಗತ್ತಿನಲ್ಲಿರ್ತಕ್ಕಂಥ, ಪ್ರಪಂಚದಲ್ಲಿರ್ತಕ್ಕಂಥ, ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನು ಪೋಷಿಸಿ ಕಾಪಾಡಿ ರಕ್ಷಿಸುವ ರಕ್ಷಕನು ಎಂಬುದಾಗಿ ಅರ್ಥ. ಯೋಸೇಫನ್ ಜಫ್ನತ್ ಫನಿಹಾ ಆಗಿರ್ತಕ್ಕಂಥ ಗವರ್ನರ್, ರಾಜ್ಯಪಾಲನು ಐಗುಪ್ತ ದೇಶದಲ್ಲಿ ಸಮೃದ್ಧಿ ವರ್ಷಗಳು ಬಂದಾಗ 7 ವರ್ಷಗಳಲ್ಲಿ ದೇಶದಲ್ಲಿ ದವಸ ಧಾನ್ಯಗಳನ್ನು, ಸರಕುಗಳನ್ನು, ಆಹಾರವನ್ನು ಗೋದಾಮುಗಳಲ್ಲಿ, ಕೊಠಡಿಗಳಲ್ಲಿ, ಖನಿಜಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಅದರಲ್ಲಿ ಸಂಗ್ರಹಿಸಿಟ್ಟಿದ್ದನು. ಆಮೇಲೆ ಬರಗಾಲದ ಸಮಯದಲ್ಲಿ ಯೋಸೇಪನ ದೇಶದವರು ಅಂದರೆ ಐಗುಪ್ತ ದೇಶದವರು 1 ವರ್ಷವರೆಗೂ ಹೇಗಾದರೂ ಐಗುಪ್ತ ರಾಜ್ಯದವರು ತಮಗಿರ್ತಕ್ಕಂಥ ಹಣ ಸಂಪತ್ತಿಂದ ಹೇಗಾದರೆ ಮಾಡಿ ಧಾನ್ಯವನ್ನು ಕೊಂಡುಕೊಂಡು ಮುಂದೆ ಸಾಗಿದ್ರು. 2ನೇ ವರ್ಷ ಆಯಿತು, ಆವಾಗಲೂ ಅವರು ಹೇಗಾದರೆ ಮಾಡಿ ಮುಂದೆ ಹೊರದ್ರು. ಆದರೆ 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ, 6ನೇ ವರ್ಷ ಹೀಗೆ ಬಂದಿರುವಾಗ ಭೂಲೋಕದಲ್ಲಿ ಎಲ್ಲ ಬಹು ಕಡು ಬರಗಾಲ ಕಾಡುತ್ತಿತ್ತು. ಆದರೆ ಐಗುಪ್ತ ದೇಶದಲ್ಲಿ ಮಾತ್ರ ಆಹಾರ ಇತ್ತು ಎಂಬುದಾಗಿ ಪ್ರಪಂಚದ ವ್ಯಾಪ್ತಿಯಲ್ಲಿ ಎಲ್ಲರಿಗೆ ಆ ಸುದ್ದಿ ತಲುಪಿತ್ತು. ಜಫ್ನತ್ ಫನಿಹಾ ಎಂಬ ದೈವ ಭಕ್ತನು ಐಗುಪ್ತ ದೇಶಕ್ಕೆ ರಾಜ್ಯಪಾಲನಾಗಿ ಐಗುಪ್ತ ದೇಶವನ್ನು, ಪ್ರಪಂಚದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳನ್ನು, ಜನರನ್ನು, ಪಶುಗಳನ್ನು, ಪ್ರಾಣಿಗಳನ್ನು ಬದುಕಿಸಿಕೊಂಡು ರಕ್ಷಿಸತಕ್ಕಂಥ ಜಫ್ನತ್ ಫನಿಹಾ ಅನ್ನತಕ್ಕಂಥ ಆಳ್ವಿಕೆ ಐಗುಪ್ತ ದೇಶದಲ್ಲಿ ಇರುವುದರಿಂದ ಐಗುಪ್ತ ದೇಶದಲ್ಲಿ ಆಹಾರ ಶೂನ್ಯವಾಗದಂತೆ ಸಮೃದ್ಧಿಕರವಾಗಿ ಅಲ್ಲಿ ಇದೆ ಎಂಬುದಾಗಿ ಹೇಳಿಕೊಂಡು ಅನೇಕ ಜನರು ಐಗುಪ್ತ ದೇಶಕ್ಕೆ ಆಹಾರವನ್ನು ತೆಗೆದುಕೊಳ್ಳಕ್ಕೆ ಬರ್ತಿದ್ರು. ಆ ಸಮಯದಲ್ಲಿ ಸುಮಾರು 3 ವರ್ಷಗಳು ಕಾಲ, 2 ವರ್ಷ 4 ವರ್ಷಗಳ ಕಾಲ ಉಳಿದಿರುವಾಗ ಬರಗಾಲದ 7 ವರ್ಷದ ಬರಗಾಲದ ಕೊನೆ ವರ್ಷಗಳಲ್ಲಿ ಐಗುಪ್ತ ಪ್ರಜೆಗಳ ಆಹಾರ ಮುಗಿದು ಹೋಯಿತು. ಆಗ ಐಗುಪ್ತ ಪ್ರಜೆಗಳು ಬಂದು, ನಮ್ಮ ಹತ್ರ ಪಶುಗಳು, ಪ್ರಾಣಿಗಳು, ಕತ್ತೆ, ದನ, ಕರುಗಳು ಮಾತ್ರ ಇದೆ ಎಂಬುದಾಗಿ ಜಫ್ನತ್ ಫನಿಹಾ ಎಂಬ ದಯಾಳು ಆಗಿರತಕ್ಕಂಥ ಗವರ್ನರ್, ಜಫ್ನತ್ ಫನಿಹಾ ಎಂಬ ದಯಾಳು ಆಗಿರತಕ್ಕಂಥ ಗವರ್ನರ್, ರಾಜ್ಯಪಾಲನಾಗಿರ್ತಕ್ಕಂಥ ಯೋಸೇಫನ ಹತ್ರ ಬಂದು ಅವರು ಕೇಳಿಕೊಂಡಿರುವಾಗ, ಆಯಿತು, ಈ ವರ್ಷವೆಲ್ಲ ನಿಮ್ಮ ದನ ಕರುಗಳಿಗೆ ನಾನು ಆಹಾರವನ್ನು ಕೊಡ್ತೇನೆ, ನಿಮ್ಮ ದನ ಕರುಗಳನ್ನು ನನಗೆ ಕೊಡಿ,
ರಾಜ್ಯ ಸರ್ಕಾರದಲ್ಲಿ ಅದನ್ನು ಸಂಗ್ರಹಿಸಿಕೊಂಡು ರಾಜ್ಯ ಸರ್ಕಾರದಲ್ಲಿ ಅದನ್ನು ಸೇರಿಸಿರಿ, ನಿಮಗೆಲ್ಲ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ. ಆ ವರ್ಷವೆಲ್ಲ ಮುಗೀತು, ದನ ಕರುಗಳನ್ನು ಕೊಟ್ಟಿದ. ಆಮೇಲೆ ತದನಂತರ ದನ ಕರುಗಳನ್ನೆಲ್ಲ ಕೊಟ್ಟ ನಂತರ ಐಗುಪ್ತ ದೇಶದವರು ಬಂದು, ಇನ್ನು ನಾವು ನಮ್ಮ ಭೂಮಿಗಳು ಮಾತ್ರ ಇದೆ, ನಮ್ಮ ಭೂಮಿಗಳು ನಾವು ಯಾಕೆ ಸಾಯಬೇಕನ್ನತಕ್ಕಂಥ ಉದ್ದೇಶದಿಂದ, ಹಲ್ಲೆಲೂಯಾ, ನಾವು ಯಾಕೆ ಸಾಯಬೇಕನ್ನತಕ್ಕಂಥ ಉದ್ದೇಶದಿಂದ ಅಲ್ಲೇ ಐಗುಪ್ತ ದೇಶದ ಜಫ್ನತ್ ಫನಿ ಅನ್ನತಕ್ಕಂಥ ಯೋಸೇಫನ ಹತ್ರ ಬಂದು ಭಿನ್ನಹ ಮಾಡಿಕೊಂಡ್ರು. ಆಗ ಯೋಸೇಫನು ಆದಿಕಾಂಡ 47ನಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಅವ್ರಿಗೆ ಹೇಳಿದನು, ನಿಮ್ಮ ಭೂಮಿಗಳನ್ನು ಕೊಡಿ ಎಂಬುದಾಗಿ. ಆಗ ಭೂಮಿಗಳನ್ನು ತೆಗೆದುಕೊಂಡಿರುವಾಗ ಆ ಭೂಮಿಗಳನ್ನು ತೆಗೆದುಕೊಂಡು ಅವರಿಗೆ ಆಹಾರಗಳನ್ನು ಕೊಟ್ಟ. ಆ ವರ್ಷ ಅಲ್ಲ, ತದನಂತರ ತಮ್ಮನ್ನು ತಾವೇ ದಾಸರಾಗಿ ಅರ್ಪಣೆ ಮಾಡಿದರು. ಐಗುಪ್ತ ಪ್ರಜೆಗಳು ಯೋಸೇಫನ ಆಳ್ವಿಕೆಯಲ್ಲಿ ದಾಸರಾಗಿ ಸಮರ್ಪಣೆ ಮಾಡಿದರು. ನಾವು ಯಾಕೆ ನಿನ್ನಂಥ ಒಡೆಯನಿರುವಾಗ ಸಾಯಬೇಕು, ನಮ್ಮನ್ನೇ ದಾಸರಾಗಿ ತೆಗೆದುಕೊಂಡು ನಮಗೆ ಆಹಾರವನ್ನು ಕೊಟ್ಟು ನಮ್ಮನ್ನು ಬದುಕಿಸು ಎಂಬುದಾಗಿ ಕೇಳಿಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಐಗುಪ್ತ ದೇಶದವರ ಪ್ರಜೆಗಳನ್ನೇ ಯೋಸೇಫನು ದಾಸರಾಗಿ ತೆಗೆದುಕೊಂಡ ಅನ್ನತಕ್ಕಂಥ ಸತ್ಯ ನಾವು ಬೈಬಲ್ನಲ್ಲಿ ನೋಡ್ತಾ ಇದ್ದೇವೆ. ನಿನ್ನನ್ನು ತಲೆಯಾಗೇ ಮಾಡುತ್ತೇನೆ ಹೊರತು ಬಾಲವಾಗಿ ಮಾಡೋದಿಲ್ಲ, ನಿನಗೆ ಶಿರಸ್ಸಾಗಿ ಮಾಡುತ್ತೇನೆ ಹೊರತು ನಿನ್ನನ್ನು ಬಾಲವಾಗಿ ಮಾಡೋದಿಲ್ಲ. ನೀನು ಎಲ್ಲ ಜನಾಂಗಗಳಿಗಿಂತ ದೊಡ್ಡ ಜನಾಂಗವಾಗಿ ನಾನು ನಿನ್ನನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದನು. ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದನು. ಆ ವಾಗ್ದಾನ ಎಂದಿಗೂ ಬಿದ್ದು ಹೋಗುವುದಿಲ್ಲ ದೇವ್ರ ಮಕ್ಕಳೇ. ಬಹಳ ಜನರು ಇದನ್ನು ಅಪಾರ್ಥ ಮಾಡಿಕೊಡ್ತಾರೆ. 430 ವರ್ಷ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗ ಅವರ ದಬ್ಬಾಳಿಕೆಯಲ್ಲಿ ಒತ್ತಡಪಟ್ಟ ಮದಗಿಲ್ಲ. ತದನಂತರ ಭಯಂಕರವಾದಂಥ ಬರಗಾಲ ಮುಗಿದ ನಂತರ ಒಂದು ಕಾಯ್ದೆಯನ್ನು, ಒಂದು ವಿಧಿಯನ್ನು ಜಾರಿ ಮಾಡಿದನು, ಒಂದು ವಿಧಿಯನ್ನು ಬಿಡುಗಡೆ ಮಾಡಿದನು. ಆವಾಗ ಐಗುಪ್ತ ದೇಶದ ಎಲ್ಲ ಪ್ರಜೆಗಳು ಹಾಡಿ ಹೋಗಲಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಏನಂತ ತಿಳ್ಕೊಂಡು ಪ್ರಜೆಗಳು ಇನ್ನು ಎಲ್ಲ ಮುಗಿದೋಯ್ತಲ್ಲ ಸರ್ ಎಂಬುದಾಗಿ ಹೇಳಿರುವಾಗ, ಆಯಿತು, ಈಗ ದಯಾಲು, ಕನಿಕರವುಳ್ಳ, ವಿವೇಕಿ, ಸರ್ವಜ್ಞಾನದಿಂದ ತುಂಬಿರತಕ್ಕಂಥ, ದೇವರ ಆತ್ಮದಿಂದ ಭರಿತನಾಗಿರ್ತಕ್ಕಂಥ, ದೇವರ ಆತ್ಮಭರಿತನಾಗಿರ್ತಕ್ಕಂಥ, ಪ್ರೈಸ್ ಲಾರ್ಡ್ ಜೀಸಸ್, ದೇವರ ಆತ್ಮಭರಿತನಾಗಿರ್ತಕ್ಕಂಥ ಯೋಸೇಫನು ಬಳಿಗೆ ಬಂದಾಗ, ಯೋಸೇಫನು ಜ್ಞಾನದಿಂದ ಆ ಐಗುಪ್ತ ದೇಶದ ಪ್ರಜೆಗಳ ಮೇಲೆ, ಪ್ರಜೆಗಳೆಲ್ಲ ತನ್ನನ್ನು ತಾನು ದಾಸರಾಗಿ ಶರಣಾಗತರಾದರು, ಸರೆಂಡರ್ ಆದರೂ ಯೋಸೇಫನವರ ಮೇಲೆ ದೌರ್ಜನ್ಯದಿಂದ, ಅತಿಕ್ರಮದಿಂದ, ಬಲಾತ್ಕಾರದಿಂದ ಆಳಲಿಲ್ಲ. ಕನಿಕರ, ದಯೆ, ಪ್ರೀತಿ, ಕಾಪಾಡತಕ್ಕಂಥ ರಕ್ಷಕನಾಗಿ ಅವರನ್ನು ಆಳಿದ. ಅದಕ್ಕಾಗಿ ಅವರಿಗೆ ಕೆಲಸವನ್ನು ಕೊಟ್ಟ. ಕಂಪ್ಲೀಟ್ ಐಗುಪ್ತ ದೇಶದಲ್ಲಿರತಕ್ಕಂಥ ಎಲ್ಲ ಭೂಮಿಗಳನ್ನು, ಹೊಲ ಗದ್ದೆಗಳನ್ನು ತಿರುಗಿ ಊಳಿ ಅದನ್ನು ಶುಭ್ರಪಡಿಸಿ ಅದರಲ್ಲಿರ್ತಕ್ಕಂಥ ಎಲ್ಲ ಮುಳ್ಳು ಕಳೆಗಳನ್ನೆಲ್ಲ ತೆಗೆದಿಸಿ ಶುದ್ಧೀಕರಿಸಿ ಎಲ್ಲ ಉಳಲಿಕ್ಕೆ ಹಚ್ಚಿದನು, ನೇಗಿಲು ಹೊಡಲಿಕ್ಕೆ ಹಚ್ಚಿದನು. ಎಲ್ಲ ತಯಾರಾಗ್ತದೆ. ಆಗ ಇಗೋ ನನ್ನ ಹತ್ರ ಬಿತ್ತಲಿಕ್ಕೆ ಬೀಜ ಇದೆ ಎಂಬುದಾಗಿ ಯೋಸೇಫನು, ಜಫ್ನತ್ ಫನಿ ಆಗಿರ್ತಕ್ಕಂಥ ಯೋಸೇಫನು, ಗವರ್ನರ್ ಆಗಿರ್ತಕ್ಕಂಥ ಯೋಸೇಫನು, ರಾಜ್ಯಪಾಲ ಆಗಿರ್ತಕ್ಕಂಥ ಯೋಸೇಫನು ಐಗುಪ್ತ ಪ್ರಜೆಗಳಿಗೆ ಬೀಜಗಳನ್ನು ಅನುಗ್ರಹಿಸಿದ. ಪ್ರಪಂಚದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ದೇಶದವರು ಐಗುಪ್ತಕ್ಕೆ ಬರ್ತಾ ಇದ್ದಾರೆ ಆಹಾರಕ್ಕಾಗಿ. ಅವರಿಗೆಲ್ಲ ಆಹಾರ ಕೊಡ್ತಾ ಇದ್ದಾನೆ. ಅವರು ತನ್ನ ಹಣಗಳನ್ನು, ತನ್ನ ಬೆಳ್ಳಿ ಬಂಗಾರವನ್ನು, ತನಗಿರ್ತಕ್ಕಂಥ ಕಾಸುಗಳನ್ನು ಕೊಟ್ಟು ಅವರು ಐಗುಪ್ತ ದೇಶದಲ್ಲಿ ಆಹಾರವನ್ನು ಕೊಂಡುಕೊಳ್ತಾ ಇದ್ರು. ಅದೇ ಸಮಯದಲ್ಲಿ ಐಗುಪ್ತ ದೇಶದ ಪ್ರಜೆಗಳು ಈ ಬರಗಾಲ ಮುಗಿದ ನಂತರ ಅವರಿಗೆ, ನಿಮ್ಮ ಭೂಮಿಗಳು ನಾನು ನಿಮಗೆ ತಿರುಗಿ ಕೊಡುತ್ತೇನೆ, ನಿಮ್ಮ ದನ ಕರುಗಳನ್ನು ನಿಮಗೆ ಕೊಡುತ್ತೇನೆ, ನಿಮ್ಮನ್ನು ದಾಸರಾಗಿ ನಾನು ಇಡುವುದಿಲ್ಲ, ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿರಿ, ಈಗೋ ಬೀಜನು ನಾನು ಕೊಡುತ್ತೇನೆ, ಆದರೆ ನೀವು ಸಂಪಾದನೆ ಮಾಡಿರತಕ್ಕಂಥ ನಿಮ್ಮ ಆದಾಯದಲ್ಲಿ 5ರಲ್ಲಿ 1 ಭಾಗ ಐಗುಪ್ತ ರಾಜ್ಯ ಸರ್ಕಾರದ ಖಜಾನೆಗೆ ಸಲ್ಲಿಸಬೇಕೆಂಬುದಾಗಿ ಒಂದು ವಿಧಿಯನ್ನು ಜಾರಿ ಮಾಡಿದ. ಒಂದು ನೀತಿಯನ್ನು, ಒಂದು ವಿಧಿಯನ್ನು, ಒಂದು ನ್ಯಾಯ ಪ್ರಮಾಣವನ್ನು ಜಾರಿ ಮಾಡಿದ.
ಜಾರಿ ಮಾಡಿದ ಕೂಡಲೇ ಅಲ್ಲೇ ಇದೇ 47ನೇ ಅಧ್ಯಾಯ 13ರಿಂದ 26ವರೆಗೆ ನಾವು ನೋಡ್ತೇವೆ. ಅದನ್ನು ಮನೆಯಲ್ಲಿ ಓದ್ಕೊಳ್ತೀರಿ ನೀವೆಲ್ಲರೂ. ಜಾರಿ ಮಾಡಿದ ಕೂಡಲೇ ಆಗ ಐಗುಪ್ತರು ಯೋಸೇಫ ಆ ಆಳ್ವಿಕೆಯನ್ನು, ಆ ದಯಾ ಕನಿಕರವನ್ನು, ಆ ಪ್ರೀತಿ ವಾತ್ಸಲ್ಯವನ್ನು, ಆ ಒಂದು ಆ ರಕ್ಷಕನ ಭಾವನೆಯನ್ನು ಐಗುಪ್ತರು ಹಾಡಿ ಹೋಗಲಿದ್ರು. ನಾವು ಇನ್ನೂ ನಮ್ಮ ಜೀವಮಾನ ಕಾಲವೆಲ್ಲ ನಿನಗೆ ದಾಸರಾಗಿರುತ್ತೇವೆ, ನಿನಗೆ ಶರಣರಾಗಿರುತ್ತೇವೆ, ನಾವು ಶರಣಾಗತರಾಗಿರ್ತೇವೆ. ಆದರೆ ನೀನು ಮಾಡಿರ್ತಕ್ಕಂಥ ಈ ಉಪಕಾರಕ್ಕೆ ನಾವು ಜೀವನ ಪರ್ಯಂತವೆಲ್ಲ ನಿನಗೆ ಶರಣರಾಗಿರ್ತೇವೆ ಎಂಬುದಾಗಿ ಹೇಳಿಕೊಂಡು ಶರಣಾಗತರಾಗಿರ್ತೇವೆ, ಸರೆಂಡರ್ ಆಗಿರ್ತೇವೆ, ದಾಸರಾಗಿರ್ತೇವೆ ಎಂಬುದಾಗಿ ತಾವೇ ಸರೆಂಡರ್ ಮಾಡಿಕೊಂಡ್ರು. ಇದು ದೇವರ ಕೊಟ್ಟ ಅದ್ಭುತವಾದಂಥ ಅಭಿಷೇಕ, ಜ್ಞಾನ, ಬುದ್ಧಿ, ವಿವೇಕದಿಂದ ಒಬ್ಬನು ಹಲ್ಲೆಲೂಯಾ ಕೆಲವ ಕಾಸುಗಳಿಗೆ ಮಾರಲ್ಪಟ್ಟ ದಾಸನು. ಯಾರು? ಯೋಸೇಫನ ಎಷ್ಟು ಕಾಸಿಗೆ ಮಾರಲ್ಪಟ್ಟ? ಸರಿ ನೋಡ್ರಿ, ಯೋಸೇಫನು ಕೆಲವ ಕಾಸುಗಳಿಗೆ ಮಾರಲ್ಪಟ್ಟ ಯೋಸೇಫನು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಆ ದಾಸನಾಗಿ ಮಾರಲ್ಪಟ್ಟ ಯೋಸೇಫನು ಐಗುಪ್ತ ದೇಶದ ಪ್ರಜೆಗಳನ್ನೇ ದಾಸನಾಗಿ ಕೊಂಡುಕೊಳ್ಳತಕ್ಕಂಥ ದೈವ ಜ್ಞಾನ, ಸಾಮರ್ಥ್ಯ, ಧನ ಸಂಪತ್ತು ಯೋಸೇಫನ ಕೈಯಲ್ಲಿ ದೇವರು ಕೊಟ್ಟಿದ್ದಾನಂದ್ರೆ, ನೀನು ನಾನು ನಂಬಿರ್ತಕ್ಕಂಥ ಸರ್ವಶಕ್ತನು, ಎಲ್ ಶಡಾಯಾದ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು. ಎಷ್ಟು ನನಗಳಿಗೆ ಇಸಾಕನ ದೇವರು. ಸರಿ ನೋಡಿದ್ರಾ? ನೋಡಿ ಹೇಳಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಗಂಭೀರಗೊಳ್ತಿರಲಿಲ್ಲ. ಅದಕ್ಕಾಗಿ ಸುಮಾರಷ್ಟು ನಾಣ್ಯಗಳಿಗೆ ಸ್ವಲ್ಪ ದಾಸತ್ವಕ್ಕೆ ಮಾರಲ್ಪಡತಕ್ಕಂಥ, ಒಂದು ಚೀಪಾಗಿ ಮಾರಲ್ಪಟ್ಟಿರ್ತಕ್ಕಂಥ, ಒಂದು ಮೌಲ್ಯ ಇಲ್ಲದವನಾಗಿ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ಐಗುಪ್ತ ದೇಶದ ಪ್ರಜೆಗಳು, ಅಧಿಕಾರಿಗಳು, ರಾಜತ್ವಗಳು, ರಾಯಭಾರಿಗಳು, ಮಂತ್ರಿಯರು, ಶತಾಧಿಪತಿಗಳು, ಸೈನಿಕರು ಇವೆಲ್ಲರನ್ನು ತಗೊಂಡಿದ್ದು ಮಾತ್ರವಲ್ಲದೆ ಪ್ರಜೆಗಳನ್ನು ಕೂಡ ಆತನು ಕೊಂಡುಕೊಂಡಿದ್ದಾನೆ. ಯಾರು? ಕೆಲವ ಕಾಸುಗಳಿಗೆ ಮಾರಲ್ಪಟ್ಟ. ಎಷ್ಟು ನಾಣ್ಯಗಳು? ಕೆಲವ ಕಾಸುಗಳಿಗೆ ಮಾರಲ್ಪಟ್ಟಿರ್ತಕ್ಕಂಥ ಯೋಸೇಫನು ಏನಾಗಿದನು? ಪ್ರೈಸ್ ಲಾರ್ಡ್ ಜೀಸಸ್. ಐಗುಪ್ತ ದೇಶವನ್ನೇ, ಪ್ರಜೆಗಳನ್ನೇ, ಎಲ್ಲರನ್ನೂ ಕೊಂಡುಕೊಂಡು ಬಿಟ್ಟ ಆತನು. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ಮಕ್ಕಳೇ, ನಾವು ಎಷ್ಟೋ ಸಾರಿ ಭಾವಿಸಿದ್ದೇವೆ ಏನಂತ ಹೇಳ್ಕೊಂಡು, ಐಗುಪ್ತ ದೇಶದಲ್ಲಿ ಇಲ್ಲ, ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಯೋಸೇಫನು ಐಗುಪ್ತರನ್ನು ದಾಸರಾಗಿ ತೆಗೆದುಕೊಂಡು ಅನ್ನತಕ್ಕಂಥ ಸತ್ಯ ಇವತ್ತು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೂ ಕೆಲವು ಕಾರ್ಯಗಳನ್ನು ನಾವು ಗಮನಿಸ್ತಾ ಇರುವಾಗ, ಆ ಸತ್ಯವನ್ನು ನಾವು ನೋಡ್ತಾ ಇರುವಾಗ ಬಹಳ ಆಶ್ಚರ್ಯವಾಗಿದೆ. ಈಗ ನಾವು ಒಳಕ್ಕೆ ಹೋಗೋಣ. ಫರೋ ಅರಸನು ಏದೇನ್ ತೋಟದಂಥ ಸುಖ ಐಗುಪ್ತ ದೇಶಕ್ಕೆ ಉಂಟಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಐಗುಪ್ತ ದೇಶಕ್ಕೆ ನಾವು ಉಂಟಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದು ಎಷ್ಟು ವರ್ಷ ಕಾಲಕ್ಕೆ ಎಂಬುದಾಗಿ ಅದನ್ನು ನಾವು ಗಮನಿಸಿದ್ದೇವೆ. ಯೋಸೇಫನ ಕಾಲದಲ್ಲಿವರೆಗೂ ಫರೋ ಅರಸನ ಅಂದ್ರೆ ಯೋಸೇಫನ ಕಾಲದಲ್ಲಿರ್ತಾನೆ ಫರೋ ಅರಸನವರೆಗೂ ಯಾವ ಬರಗಾಲ ಇಲ್ಲದಂತೆ ಸಮೃದ್ಧಿಯಿಂದ ಇರುವಂತೆ ದೇವರು ಅವುಗಳನ್ನು ಮಾಡಿದನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರುತ್ತಲ್ಲ. ಅದೇ ರೀತಿಯಲ್ಲಿ ಈಗ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಯೋಸೇಫನ ಕಾಲ ಆದ ನಂತರ ಯೋಸೇಫನ ಕಾಲದಲ್ಲಿ ಪ್ರಪಂಚಕ್ಕೆಲ್ಲ ಆಹಾರ ಕೊಟ್ಟರು ಬ್ರದರ್. ಯಾರು? ಐಗುಪ್ತರು. ಅಂದ್ರೆ ಅರ್ಥ ಏನ್ರಿ? ಏದೇನ್ ತೋಟದ ಸಾಮರ್ಥ್ಯ ಏನಿದೆ ಎಂಬುದಾಗಿ ನಮಗೆ ಏದೇನ್ ತೋಟದಲ್ಲಿ ಗೊತ್ತಾಗಲಿಲ್ಲ. ಏದೇನ್ ತೋಟ ಕಳೆದು ಹೋಗಿದೆ ಎಂಬುದಾಗಿ ನೀವು ತಿಳ್ಕೊಂಡಿದ್ರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ಏದೇನ್ ತೋಟದ ಯೋಜನೆಯನ್ನು, ಆತನ ಚಿತ್ತವನ್ನು ಎಷ್ಟು ಮಾತ್ರಕ್ಕೂ ಮಾರ್ಪಾಟ ಮಾಡಲಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದಿರಬೇಕು. ಹಲ್ಲೆಲೂಯಾ. ಅದೇ ಏದೇನ್ ತೋಟದ ಸುಖ ಅನ್ಯನಾಗಿರ್ತಂಥ ಫರೋ ಅರಸನಿಗೆ ಏದೇನಿನ ಸುಖವನ್ನು ಕೊಟ್ಟಿದ್ದಲ್ಲದೆ, ಆ ಫರೋ ಅರಸನ ಸಾತ್ವಿಕತ್ವ
ಯೋಸೇಫ್ ನಾವು ನೋಡಿದ್ದೇವೆ, ಆತನು ತನ್ನ ಸಿಂಹಾಸನವನ್ನು ಬಿಟ್ಟು ಯೋಸೇಫನನ್ನು ರಾಜ್ಯಪಾಲನಾಗಿ ಮಾಡಿರುವುದನ್ನು ನೋಡಿರುವಾಗ ಯೋಸೇಫನಿಗೂ ಯೋಸೇಫನ ದೇವರಾಗಿರ್ತಕ್ಕಂಥ ಸರ್ವಶಕ್ತನಿಗೂ ಆತನು ಶರಣಾಗತನಾಗಿದ್ದನು. ಆದ ಕಾರಣ ಐಗುಪ್ತ ದೇಶ ಭೂಲೋಕದಲ್ಲಿರುವ ಎಲ್ಲಾ ದೇಶಗಳಲ್ಲಿ ಬರಗಾಲಿತ್ತಂತ ಬ್ರದರ್. ಎಲ್ಲಾ ದೇಶಗಳಿಗೆ ಆಹಾರ ಕೊಡ್ತಾ ಇದ್ದನು ಯಾರು? ಯೋಸೇಫನು. ಅಂದ್ರೆ ಅರ್ಥ ಏನು? ಏದೇನ್ ತೋಟದಲ್ಲಿ ಎಂಥ ಶಕ್ತಿ ಇತ್ತು ಬ್ರದರ್? ಭೂಲೋಕವೆಲ್ಲ ಬರಗಾಲ ಬಂದ್ರು ಏದೇನ್ ತೋಟ ಆಹಾರ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಎಂಬುದಾಗಿ ತೋರಿಸ್ಕೊಡ್ತಾ. ದೇವ್ರ ಮಕ್ಕಳೇ, ನಂಬಿರ್ತಕ್ಕಂಥ ಎಲ್ಲರಿಗೆ ಒಂದು ಶುಭವಾರ್ತೆ ಏನಂದ್ರೆ, ಎಂಥ ಬರಗಾಲ, ಎಂಥ ಸೋಂಕಿತ ಕಾಲ, ಎಂಥ ನಷ್ಟಕಾಲ, ಆರ್ಥಿಕ ಕುಸಿತ ನಮ್ಮ ದೇಶದಲ್ಲಿ ಬಂದರೂ ಕೂಡ ನಿನ್ನನ್ನು ಅದರ ಒಳಗೆ ವೃದ್ಧನಾಗಿ ಅಭಿವೃದ್ಧಿ ಹೊಂದಿ ಸಮೃದ್ಧಿಯಿಂದ ಧನವಂತನಾಗಿ ಬಲವಂತನಾಗಿ ಹೆಚ್ಚಿಸುವಿಯೇ ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಯೋಸೇಫನ ಕಾಲ ಆದ ನಂತರ, ಯೋಸೇಫನ ಕಾಲ ಆಗಲಿಕ್ಕೆ ಆದ ನಂತರ ಸಮೀಪ ಬಂದಾಗ ಯಾಕೋಬನು ತೀರಿಕೊಳ್ಳುವ ಸಮಯದಲ್ಲಿ ಸರ್ವಶಕ್ತನಾದ ದೇವರು ಎಂಬುದಾಗಿ ಆತನು ಮತ್ತು ತಿರುಗಿ ಪರಿಚಯ ಮಾಡಿಕೊಟ್ಟನು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಇದನ್ನು ನಾವು ಗಮನಿಸ್ತಾ ಇರುವಾಗ ಬಹಳ ಲಕ್ಷ್ಯ ಕೊಟ್ಟು, ಯಾಕೋಬನು ತೀರಿಕೊಂಡು ಹೋಗಲಿಕ್ಕೆ ಮುಂಚೆ ಯಾಕೋಬನು ಕೂಡ ಯೋಸೇಫನ ಮಕ್ಕಳನ್ನು ಯೋಸೇಫನನ್ನು ಕರೆದು ಆಶೀರ್ವದಿಸಿ ಹೇಳ್ತಾನೆ, ಭೂಲೋಕದಲ್ಲಿ ನೀವು ಬಹಳ ಫಲಿಸುತ್ತೀರಿ, ಹೆಚ್ಚಿನವರಾಗುತ್ತೀರಿ, ಒಂದು ದೊಡ್ಡ ಜನಾಂಗವಾಗುತ್ತೀರಿ, ನಾನು ಮಾಡುತ್ತೇನೆ ಎಂಬುದಾಗಿ ನಿನ್ನ ತಂದೆಯಾದ ಅಬ್ರಾಮನು, ಈಸಾಕನು, ಯಾಕೋಬನಾದ ನಿನಗೂ ನಾನು ಅದನ್ನು ತಿಳಿಸ್ತೇನೆ, ನೀವು ದೊಡ್ಡ ಜನಾಂಗ ಆಗಲಿಕ್ಕಿದೆ ಎಂಬುದಾಗಿ ಹೇಳಿದನು. ಯಾರು? ಮತ್ತೊಂದು ಸಾರಿ ಎಲ್ ಶಡಾಯ್ ದೇವರ ಹೆಸರು ಯಾಕೋಬನು ಎಲ್ ಶಡಾಯ್ ದೇವರ ಹೆಸರಿನಲ್ಲಿ 48ನೇ ಅಧ್ಯಾಯ 3ನೇ ವಚನದಲ್ಲಿ, ಆದಿಕಾಂಡ 48ನೇ ಅಧ್ಯಾಯ 3ನೇ ವಚನದಲ್ಲಿ, ಆಗ ಯಾಕೋಬನು ಯೋಸೇಫನಿಗೆ ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜ್ ಎಂಬುದಲ್ಲಿ ದೇವರು ನನಗೆ, ನೋಡ್ರಿ ಮತ್ತೊಂದು ಸರೋದ್ರ ಮಾತಾಡ, ಯಾಕೋಬನು ತೀರಿಕೊಂಡು ಹೋಗ್ಲಿಕ್ಕೆ ಮುಂಚೆ ಕೊನೆ ಸಮಯದಲ್ಲಿ ಯೋಸೇಫನಿಗೆ ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಸಿನಲ್ಲಿ ನನಗೆ ಭೇಟಿಯಾಗಿ ದರ್ಶನ ಕೊಟ್ಟು ಆಶೀರ್ವದಿಸಿ, ನಾನು ನಿನ್ನನ್ನು ಫಲಿಸುವಂತೆ ಮಾಡುತ್ತೇನೆ, ಅಭಿವೃದ್ಧಿಪಡಿಸುತ್ತೇನೆ, ಧನವಂತನಾಗಿ ಮಾಡುತ್ತೇನೆ, ನಿನ್ನ ಸಂತಾನಕ್ಕೆ ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನಿಂದ ಅನೇಕ ಜನಾಂಗಗಳು ಉಂಟಾಗುವಂತೆ ನಾನು ಮಾಡುವನೆಂಬುದಾಗಿ ಹೇಳಿದನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ತಿರುಳಿಯ ಎಂಥ ಅದ್ಭುತವಾದಂಥ ದೈವ ಶಕ್ತಿ ಇರೋದು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗ ದಾಸರಾಗಿದ್ದೇವೆ ಅಂತ ಕೇಳಿದ್ದೇವೆ. ಇಂಟ್ರೆಸ್ಟಿಂಗ್ ನೋಡ್ರಿ ಬ್ರದರ್, ಯೋಸೇಫನೇ ಇಸ್ರಾಯೇಲರನ್ನು ಐಗುಪ್ತ ದೇಶದವರನ್ನು ದಾಸರಾಗಿ ತೆಗೆದುಕೊಂಡ. ನಿನ್ನೆ ನಾವೆಲ್ಲ ನೋಡ್ಕೊಂಡಿದ್ದೇವೆ. ಈಗ 14 ವರ್ಷ ಆಯಿತು. ಯೋಸೇಫನು 110 ವರ್ಷ ಬದುಕಿದ. ಆಗ ಯೋಸೇಫನ ಆಳ್ವಿಕೆಯಲ್ಲಿ ಯೋಸೇಫನು ಬದುಕಿರುವ ತನಕ ಪರೋವರ್ಸನ ಮಗನಾದ ರಾಜ್ಕುಮಾರನ ಮೊಮ್ಮಗನೂ ಕೂಡ ಯೋಸೇಫನನ್ನು ರಾಜ್ಯಪಾಲದ ಆಳ್ವಿಕೆಯಿಂದ ತೆಗೆದು ಹಾಕಲಿಲ್ಲ, ಆತನನ್ನು ಕೆಳಗಿಳಿಸಲಿಲ್ಲ ಕೂಡ. 80 ವರ್ಷ ಆಳಿದಾನೆ. 80 ವರ್ಷ ಕಾಲಕ್ಕೆ, ಹಲ್ಲೆಲೂಯಾ, 80 ವರ್ಷ ಕಾಲಕ್ಕೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ದಾಸರಾಗಿದ್ರ, ರಾಜ ಅತಿಥಿಗಳಾಗಿದ್ರಿ. ಆಮೇಲೆ ರಾಯಲ್ ಗೆಸ್ಟ್ ಆಗಿದ್ರು ಅವರು. ಮತ್ತು ಅದೇ ಎಲ್ಲ ಬರೋದು, ಗೌರ್ಮೆಂಟ್ ಜಾಬ್ ಇತ್ತು ಅವ್ರದ್ದು, ಆಫೀಸರ್ಸ್ ಆಗಿದ್ರಲ್ಲೇ. ಗೊತ್ತಿದೆ? ಗೌರ್ಮೆಂಟ್ ಜಾಬ್ ಹಚ್ಚಿದ್ರಲ್ಲೇ, ಗೊತ್ತಿದೆ? ಇಲ್ಲ ಬ್ರದರ್. ನಿಮ್ಮ ಅಣ್ಣ ತಮ್ಮಂದರಲ್ಲಿ ಯಾರಾದರೆ ಕ್ವಾಲಿಫೈಡ್ ಇದ್ರೆ, ನಮ್ಮ ದನ ಕರುಗಳನ್ನು ಕಾಯ್ತಿರ್ತಕ್ಕಂಥ ಕುರುಬರ ಮೇಲೆ, ಕಾವಲುಗಾರರ ಮೇಲೆ ಆಫೀಸರ್ಸ್ಗಾಗಿ ಮೇಲ್ವಿಚಾರಕರಾಗಿ ಆಯ್ಕೆ ಮಾಡಂತ ಹೇಳಿದ. ಯಾರಿಗೆ? ಯೋಸೇಫನಿಗೆ ಹೇಳ್ತಾ ಇದ್ದಾನೆ, ಅಲ್ಲಿ ಯಾರು ಇದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಅಲ್ಲ, ದೊಡ್ಡ ದೊಡ್ಡ ಆಫೀಸ್ ಕೆಲಸ ಕೊಡು ಅಂತ ಹೇಳಿದಾನೆ. ಇಂಟ್ರೆಸ್ಟಿಂಗ್ ಇದೆ ಬ್ರದರ್ ಅದು ಓದುವಾಗ. ಹಲ್ಲೆಲೂಯಾ, ಎಲ್ಲರೂ ತಿರುಲೂಯಾ. ದೇವರ ಸರ್ಕಾರದಲ್ಲಿ, ದೇವರ ಪ್ರಭುತ್ವದ ಒಳಗೆ ಬಂದರೆ ಈ ರಾಜ್ಯದ ಪ್ರಭುತ್ವಗಳೆಲ್ಲ ಆತನ ಅಧೀನದಲ್ಲಿದೆ. ಹಾಗೆ ಈಗ ಗಮನಿಸ್ತೀರಿ ಬ್ರದರ್, ಆ ವರ್ಷ ಮತ್ತೊಂದು ಆವರ್ತಿ ನಿಮ್ಮ ಗಮನಕ್ಕೆ ತರ್ತೇನೆ.
ಅಬ್ರಾಮನ ಕಾಲದಿಂದ ದೇವರು ಆಶೀರ್ವದಿಸ್ತಾ ಬಂದಿದ್ದಾನೆ. ಎದೇನ್ ತೋಟದ ಐಗುಪ್ತ ದೇಶದ ಸಾಮ್ರಾಜ್ಯದ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಯಾಕೆ ಐಗುಪ್ತ ದೇಶ ಎದೇನ್ ತೋಟದಂತೆ ರೂಪಾಂತರಿಸಲ್ಪಟ್ಟಿದೆ? ಆ ರೂಪಾಂತರ ಯಾಕೆ ಬಂದಿತ್ತಂದ್ರೆ, ಪರೋ ಅರಸನು ಆದಾಮನು ಕಳ್ಕೊಂಡಿದ್ದು ಪರೋ ಅರಸನು ಪಡ್ಕೊಂಡಿದಂದ್ರೆ ಆದಾಮನಿಗಿಂತ ಶ್ರೇಷ್ಠನಲ್ಲ ಅನ್ಯ ಪರೋ ಅರಸನು. ಅದಕ್ಕಾಗಿ ಅಲ್ಲಿಂದ ಅಬ್ರಾಮನ ಕಾಲದಿಂದ ಯೋಸೇಫನ ಕಾಲ, ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡುವಾಗ 214 ವರ್ಷಗಳಾಯ್ತು. ಎಷ್ಟು ವರ್ಷಗಳದು? 214 ವರ್ಷಗಳ ಕಾಲಕ್ಕೂ ಐಗುಪ್ತ ದೇಶ ಹೇಗಿದೆ? ಏದೇನ್ ತೋಟದಂತೆ, ದೇವರ ತೋಟದಂತೆ, ಪರದೈಸಿ ಅಂತ ಇದೆ. ಆಮೇಲೆ ಯೋಸೇಫನ ಕಾಲದಿಂದ 80 ವರ್ಷಗಳು ಕೂಡ ಏದೇನ್ ತೋಟದಂತಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ಹೇಳಬೇಕಾದ್ರೆ 17 ವರ್ಷಗಳಿಗೆ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶಗಳಲ್ಲಿ ಪ್ರವೇಶ ಮಾಡಿ 17 ವರ್ಷಗಳ ಕಾಲಕ್ಕೆ ಅವರು ಬಹು ಬಲವಂತರಾದರು. ಮತ್ತು 17 ವರ್ಷದೊಳಗೆ ಇವರು ಬಡವರಾಗಿ ದಾಸರಾದರು. ಯಾರು? ಐಗುಪ್ತರು. ಆದರೆ ಇಸ್ರಾಯೇಲ್ ಜನಾಂಗ ಏನಾದರೂ ಗೊತ್ತಿದೆ ಬ್ರದರ್? 47:27 ಬ್ರದರ್, ಆದಿಕಾಂಡ. ಇಸ್ರಾಯೇಲ್ ಜನಾಂಗ ಅಲ್ಲಿದ್ದುಕೊಂಡು ಅವರು ಗೋಷೆನಲ್ಲಿದ್ದುಕೊಂಡು ಏನಾದರೂ ನೋಡ್ರಿ ಅವರು. ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನೆಂಬ ಪ್ರದೇಶದಲ್ಲಿ ಸೀಮೆಯಲ್ಲಿ ದೇಶದಲ್ಲಿ ವಾಸ ಮಾಡಿದರು. ಏನ್ ಮಾಡಿದ್ರೆ? ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಮಕ್ಕಳು ಜನಸಂಖ್ಯೆಯಲ್ಲಿ ಬಹು ಸಂತಾನವಾಗಿ ಹೆಚ್ಚಿದರು. ಮುಂದೆ ಯಾಕೋಬನು ಇನ್ನು 17 ವರ್ಷ ಐಗುಪ್ತ ದೇಶದಲ್ಲಿ ಇದ್ದಾಗಲೇ ಇವರು ಧನ ಸಂಪತ್ತುಳ್ಳವರಾಗಿ ಜನಸಂಖ್ಯೆಯುಳ್ಳವರಾಗಿ ಬಲಿಷ್ಠರಾಗಿ ಹೆಚ್ಚಿದ್ರಂತೆ. 17 ವರ್ಷ ಆತ್ ಬ್ರದರ್ ಅವರು ಈಜಿಪ್ಟಿಗೆ ಬಂದು. ಇನ್ನು 80 ವರ್ಷ ಆದ್ಮೇಲೆ ಹೆಂಗಿದ್ದಿರ್ಬೋದು? ಲಕ್ಷಾಂತರ ಜನರಾದರವರು. ಏನಾದ್ರು? ಹಲೋ, ವಾಕ್ಯವನ್ನು ಗಮನಿಸ್ತೀರಿ, ಬೇರೆ ಏನು ಗಮನಿಸ್ಬೇಡ್ರಿ. ಹಲೋ, ವಾಕ್ಯವನ್ನು ಗಮನಿಸ್ತೀರಿ, ಬೇರೆ ಏನು ಗಮನಿಸ್ಲಿ. ಪ್ರೈಸ್ ಲಾರ್ಡ್, ಎಲ್ಲಿ ಹೋಗ್ಬೇಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ದೇವ್ರ ಮಾತನ್ನು ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಲಕ್ಷಾಂತರ ಜನರಾದರವರು. ಆದರೆ ಇಂಟ್ರೆಸ್ಟಿಂಗ್ ಇದೆ, ಯೋಸೇಫನು 80 ವರ್ಷ ಆಳಿ ತೀರಿ ಹೋದ. ಆಮೇಲೆ ಅರಸರು ಬರ್ತಾ ಇದ್ರು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬರ್ತಾ ಇದ್ರು. ಯಾರ ಮೊಮ್ಮಕ್ಕಳು? ಯೋಸೇಫನ ಕಾಲದಲ್ಲಿರ್ತಕ್ಕಂಥ ಪರೋ ಅರಸನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬರ್ತಾ ಇದ್ರು. ಆಮೇಲೆ ಯೋಸೇಫನು ತೀರಿ ಹೋದ ಕೂಡಲೇ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲಕ್ಕೆ ಇದ್ದರು. ಹಲ್ಲೆಲೂಯಾ. ಜನರು ಹೇಳ್ತಾರೆ, ಬೈಬಲನ್ನು ಓದಿದ್ರು ಸರಿಯಾಗಿ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡಿದ್ದೀವಿ ನಾವು. 430 ವರ್ಷ ಇಸ್ರಾಯೇಲ್ ಜನಾಂಗ ಏನಾಗಿಲ್ಲ? ಬಾಧಿಸಲ್ಪಡಲಿಲ್ಲ. 430 ವರ್ಷದ ಕೊನೆ ವರ್ಷಗಳಲ್ಲಿ ಅವರು ಬಾಧಿಸಲ್ಪಟ್ಟರು ಹೊರತು ಅವರು 430 ವರ್ಷ ಸಂಪೂರ್ಣವಾಗಿ ಬಾಧಿಸಲ್ಪಡಲಿಲ್ಲ. ಕೊನೆ ವರ್ಷಗಳಲ್ಲಿ ಮಾತ್ರ. ಅದನ್ನು ತಿಳಿಸ್ತೇನೆ ನನಗೆ. ಯೋಸೇಫನನ್ನು ಅರಿಯದ ಒಂದು ಅರಸನು ಆಳ್ವಿಕೆಗೆ ಬಂದ. ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 5ರಿಂದ ಓದ್ತಿರಿ ಬ್ರದರ್. ಬಳಿಕ ಯೋಸೇಫನು ಆತನ ಅಣ್ಣ ತಮ್ಮಂದರು ಆತನ ಜೊತೆಯಲ್ಲಿ ಬಂದಿರತಕ್ಕಂಥ 70 ಜನರು ಹಾಗೂ ಯೋಸೇಫನು ತದನಂತರ ಆ ಕಾಲದಲ್ಲಿ ಇದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಅಂಡರ್ಲೈನ್ ಮಾಡ್ತಾ ಹೋಗ್ರಿ ಸಿಸ್ಟರ್ ಬ್ರದರ್. ಯಾಕಂದ್ರೆ ಇಸ್ರಾಯೇಲರನ್ನು ತುಳಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಸ್ರಾಯೇಲರು ಫಲಿಸುತ್ತಾ ಅಭಿವೃದ್ಧಿ ಆಗುತ್ತಾ ಅತ್ಯಧಿಕವಾಗಿ ಬಹಳ ಹೆಚ್ಚಿ ಬಲಗೊಂಡರು. ಇಂಗ್ಲಿಷ್ ದೇ ಹ್ಯಾಡ್ ಬಿಕಮ್ ಮೈಟಿ ನೇಷನ್. ಹಲ್ಲೆಲೂಯಾ. ಪ್ರಪಂಚದಲ್ಲೇ ದೊಡ್ಡ ಯಾರು? ಐಗುಪ್ತ ದೇಶದಲ್ಲಿದ್ದು ಐಗುಪ್ತರಕ್ಕಿಂತ ಜನಸಂಖ್ಯೆಯಲ್ಲಿ ಹೆಚ್ಚಿನವರಾದರು, ಐಗುಪ್ತರಕ್ಕಿಂತ ಹೆಚ್ಚು ಫಲಿಸಿದರು, ಐಗುಪ್ತರಕ್ಕಿಂತ ಹೆಚ್ಚು ಧನವಂತರಾದರು, ಐಗುಪ್ತರಕ್ಕಿಂತ ಬಲಿಷ್ಠರಾದರು, ಪರಾಕ್ರಮಿಗಳಾದರು ಎಂಬುದಾಗಿ ನಾವು ವ್ಯಾಖ್ಯಾನದಲ್ಲಿ ಈ ಒಂದು ಬಂದಿರತಕ್ಕಂಥ ಲೇಖನೆಯಲ್ಲಿ ನೋಡ್ತಾ ಇದ್ದೇವೆ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ 430 ವರ್ಷ ಬಾಧಿಸಲ್ಪಟ್ಟರು ಅಂತ ಹೇಳ್ತಾರೆ. ಅವರು ಸಮೃದ್ಧಿಕರವಾಗಿ ತಿಂದು ಬಲಿಷ್ಠರಾದರು, ಪರಾಕ್ರಮಿಗಳಾದರು. ಆದರೆ ಇದನ್ನು ಅನ್ಯ ರಾಜನಾದ ಪರೋ ಅರಸನ ಏನು ಮಾಡಿದಾನೆ? ಲಕ್ಷ ಕೇಳ್ತೀರಿ, ಯೋಸೇಫನನ್ನು ಅರಿಯದ ಪರೋ ಅರಸನ ಏನು ಮಾಡಿದಾನೆ? ಆಳ್ವಿಕೆಗೆ ಬಂದ.
ಇಲ್ಲೇ ಬಹಳ ಜಾಗ್ರತೆಯಿಂದ ಗಮನಿಸಬೇಕು. 80 ವರ್ಷ ಯೋಸೇಫನು ಆಳಿ ತೀರಿದ. ಈಗ ತೀರಿದ ಕೂಡಲೇ ಅರಸನು ಬಂದಿದ್ದ ಅಂತ ಹೇಳಿಲ್ಲ. ಯೋಸೇಫನನ್ನು ಅರೆತ ಅರಸರು ಬರ್ತಾ ಇದ್ರು. ಅದಕ್ಕಾಗಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರಿಗೆ ಏನು ಮಾಡ್ತಿಲ್ಲಾಗಿದ್ರು, ಅವರು ಹಿಂಸಿಸ್ತಾ ಇಲ್ಲಾಗಿದ್ರು. ಯಾಕಂದ್ರೆ ಯೋಸೇಫನು ಈಗಲೇ ತೀರಿದಾನೆ. ವರ್ಷಗಳು 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 ಕಳೆದ ನಂತರ ಯೋಸೇಫನನ್ನು ಅರಿಯದಂದ್ರೆ ಅರ್ಥ ಏನು? ಯೋಸೇಫನ ಸ್ಟೋರಿನೇ ಮರ್ತೋಗಿದ್ರು. ಎಷ್ಟು ವರ್ಷಗಳಾದ ಗೊತ್ತಿದೆ? 350 ವರ್ಷಗಳಾದವು ಅವಾಗ. ಇದನ್ನು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತದೆ. ಯೋಸೇಫನನ್ನು ಅರಿಯದ ಅರಸನು ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನಾಂಗ 350 ವರ್ಷಗಳು ಉಳಿದ ನಂತರ ಯೋಸೇಫನನ್ನು ಅರಿಯದ ಅರಸನೊಬ್ಬನ ಆಳ್ವಿಕೆಗೆ ಬಂದನು. ಬಂದು ಏನು ಹೇಳ್ತಾ ಇದ್ದಾನೆ? ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವ ಜನರಿಗೆ ಹೇಳ್ತಾ ಇದ್ದಾನೆ, ದೇವ ಜನರ ಬಗ್ಗೆ ಒಂದು ಅನ್ಯ ಅರಸನು, ದುಷ್ಟ ಅರಸನು, ಭ್ರಷ್ಟ ಅರಸನು, ಅನ್ಯಾಯವಾಗಿ ಅಕ್ರಮವಾಗಿ ಅತಿಕ್ರಮವಾಗಿ ಆಳ್ತಿರ್ತಕ್ಕಂಥ ಭ್ರಷ್ಟ ಅರಸನು ಹೇಳ್ತಾ ಇದ್ದಾನೆ. ಓದಿ ಬ್ರದರ್, ಮುಂದೆ ಕಂಟಿನ್ಯೂ ಮಾಡಿ. ತರುವಾಯ ಯೋಸೇಫನನ್ನು ಅರಿಯದ ಐಗುಪ್ತ ದೇಶದಲ್ಲಿ ಪರೋ ಅರಸನೊಬ್ಬನು ಆಳ್ವಿಕೆಗೆ ಬಂದನು. ಅವನು ಐಗುಪ್ತ ಅನ್ನಗ ತನ್ನ ಜನರಿಗೆ ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇದ್ದರೆ ಅಷ್ಟು. ಆದ್ರೆ ಏನ್ ಹೇಳ್ತಾ ಇದ್ದಾನೆ? ಪರೋ ಅರಸನು ಹೇಳ್ತಾ ಇದ್ದಾನೆ, ಅನ್ಯ ಅರಸನು ಹೇಳ್ತಾ ಇದ್ದಾನೆ, ನಮ್ಮ ಅಧೀನದಲ್ಲಿ ಇದ್ರು ಅಷ್ಟೇ, ಆದರೆ ಬಹಳವಾದರೂ. ಇಂಗ್ಲಿಷಲ್ಲಿ ದೇ ಹ್ಯಾಡ್ ಬಿಕಮ್ ಮೈಟಿಯರ್ ದೆನ್ ಅಸ್. ನಮ್ಮಕ್ಕಿಂತ ಅವರು ಪರಾಕ್ರಮಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಯುದ್ಧ ಸಂಭವಿಸಿದರೆ ಶತ್ರುಗಳೊಂದಿಗೆ ಇವರು ಸೇರಿ ನಮ್ಮೊಟ್ಟಿಗೆ ಯುದ್ಧ ಮಾಡಿ ಅವರು ಪಲಾಯನ ಆಗುವರು ಎಂಬುದಾಗಿ ತಿಳಿದುಕೊಂಡು ಐಗುಪ್ತ ದೇಶದ ಯೋಸೇಫನನ್ನು ಅರಿಯದ ಒಂದು ದುಷ್ಟ ಅರಸನು ದುಷ್ಟ ರಾಜನೀತಿಯನ್ನು ತಂದು ಅವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ಅರಸನು ಬಂದಿದ್ದು ಯಾವಾಗಂದ್ರೆ, ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಲ್ಲಿ 350 ವರ್ಷಗಳಾದ ನಂತರ ಬಂದಿರತಕ್ಕಂಥ ಅರಸನು. ಅಂದರೆ ಅರ್ಥ ಏನು? ಇಸ್ರಾಯೇಲ್ ಜನಾಂಗ 350 ವರ್ಷವರೆಗೂ ಯಾವ ರೀತಿಯಾದಂಥ ಹಿಂಸೆ, ದಬ್ಬಾಳಿಕೆ, ದೌರ್ಜನ್ಯ, ಬಲಾತ್ಕಾರವು ಅವರ ಮೇಲೆ ಮಾಡಲ್ಪಡಲಿಲ್ಲ. ಆದರೆ ಯಾವಾಗ ಯೋಸೇಫನನ್ನು ಅರಿಯದ ಒಂದು ಅರಸನು ಬಂದು ಇಸ್ರಾಯೇಲ್ ಜನಾಂಗ ಭಾಳ ಪೊಲಿಟಿಕಲ್ನಲ್ಲಿ, ರಾಜಕೀಯದಲ್ಲಿ, ಧನ ಸಂಪತ್ತಿನಲ್ಲಿ, ಜನಬಲದಲ್ಲಿ, ತೋಳಿನ ಬಲದಲ್ಲಿ ಬಲಿಷ್ಠರಾಗ್ತಾ ಇದ್ದಾರೆ, ಪರಾಕ್ರಮಿಗಳಾಗ್ತಾರೆ, ಅವರು ನಮ್ಮನ್ನು ಆಳತಕ್ಕಂಥವ್ರು ಆಗುತ್ತಾರೆ ಅನ್ನತಕ್ಕಂಥ ಭಯ ಈ ಅರಸನಿಗೆ ಉಂಟಾದ ನಂತರ ಒಂದು ದುಷ್ಟ ರಾಜನೀತಿ, ಒಂದು ಮೋಸದ ರಾಜನೀತಿಯನ್ನು ಅಲ್ಲಿ ಆರಂಭ ಮಾಡಿದನು. ಹೋದ್ರೆ ಬರೆದ್ರ ಆಮೇಲೆ ಹೋದ್ರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಪರ ಅರಸನು ಹೇಳ್ತಾ ಇದ್ದಾನೆ, ಹೊಸ ಅರಸನು, ನಮಗೇನಾದ್ರೂ ಯುದ್ಧ ಸಂಭವಿಸಿದ್ರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ಆ ದೇಶವನ್ನು ಬಿಟ್ಟು ಹಲ್ಲೆಲೂಯಾ. ಅರ್ಥ ಆಯ್ತಾ? ಮುಂದೆ ಅವರು ಅಭಿವೃದ್ಧಿ ಆಗುವಂತೆ ಅವರು ಅಭಿವೃದ್ಧಿ ಆಗದಂತೆ ಮಂಚು. ಹಲ್ಲೆಲೂಯಾ. ಅವರು ಅಭಿವೃದ್ಧಿ ಆಗದಂತೆ ಅಂದರೆ ಇಸ್ರಾಯೇಲ್ ಜನಾಂಗ ಬಲಿಷ್ಠರಾಗದಂತೆ, ಜನಸಂಖ್ಯೆಯಲ್ಲಿ ಹೆಚ್ಚದಂತೆ, ಅವರು ಧನವಂತರಾಗದಂತೆ ಅವರಿಗೊಂದು ಉಪಾಯ ಮಾಡಿ ಅವರನ್ನು ತುಳಿಯೋಣ ಸ್ವಲ್ಪ ಅಂತೇಳಿ ದುಷ್ಟ ರಾಜನು ದೇವರ ಭಯಭಕ್ತಿಯಲ್ಲಿ ನಡೀತಿರ್ತಕ್ಕಂಥ ಬ್ರದರ್ 600 ಅರೌಂಡ್ 214 ಪ್ಲಸ್ 214 350 ಎಷ್ಟಾಗ್ತದ್ರಿ? ಪ್ರಜೆಗಳೆಲ್ಲ ಹೇಳ್ಬೋದು. 565 ವರ್ಷಗಳಾಗ್ತದೆ. 565 ವರ್ಷಗಳ ನಂತರ ಒಂದು ದುಷ್ಟ ರಾಜನೀತಿ ಮಾಡತಕ್ಕಂಥ ಒಂದು ದುಷ್ಟ ಅರಸನು ಬಂದಾಗ ಅವ್ರ ಮೇಲೆ ದೌರ್ಜನ್ಯವನ್ನು ಬೆಸುವುದಕ್ಕಾಗಿ ನೋಡಿದನು. ಆಗ ಅವರು ಬೆಳೆಯದಂತೆ, ಯಾರು ಇಸ್ರಾಯೇಲ್ ಜನಾಂಗ ಬಲಿಷ್ಠರಾಗದಂತೆ, ಹೆಚ್ಚದಂತೆ, ಅವರು ವೃದ್ಧದಂತೆ, ಅವರು ಧನವಂತರಾಗದಂತೆ ಅವರ ಮೇಲೆ ದೌರ್ಜನ್ಯ ತಂದಿದ್ದನು. ತಂದರೆ ಅವರು ಕುಸಿದು ಹೋಗುತ್ತಾರೆ ಎಂಬುದಾಗಿ ತಿಳ್ಕೊಂಡಿದ್ದನು. ಯಾರು? ಪರವರ್ಸನು. ಬಟ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಗ್ರೇಟ್ ಥಿಂಗ್. ಒಂದು ಪ್ರಭುತ್ವ ಇಸ್ರಾಯೇಲ್ ಜನಾಂಗವನ್ನು ತುಳಿಲಿಕ್ಕೆ ನೋಡ್ತಾ ಇದ್ದಾರೆ. ಬೈಬಲ್ ಹೇಳ್ತಾ ಇದೆ ಅವರು ಇನ್ನೂ ಬಲಿಷ್ಠರಾಗ್ತಾ ಇದ್ರಂತೆ. ಹಲ್ಲೆಲೂಯಾ. ಅವರು ಇನ್ನೂ ಅದಕ್ಕಾಗಿ ನಿಮ್ಮ ಮೇಲೆ ಶೋಧನೆ, ಬಾಧೆಗಳು, ವೇದನೆಗಳು, ಸಮಸ್ಯೆಗಳು, ಸಂಕಷ್ಟಗಳು ಶತ್ರುವಿಂದಾಗಲಿ, ಮಿತ್ರರಿಂದಾಗಲಿ, ಜನರಿಂದಾಗಲಿ, ಸಮಾಜದಿಂದಾಗಲಿ
ನಿನ್ನ ರಾಜ್ಯದಿಂದಾಗಲಿ ನಿನ್ನ ದೇಶದಿಂದಲೇ ನಿನ್ನ ಮೇಲೆ ದಬ್ಬಾಳಿಕೆ ಬಂದರೂ ಹೆದರಬೇಡ. ಪ್ರಭುತ್ವಗಳು, ರಾಜತ್ವಗಳು ಇಸ್ರಾಯೇಲ್ ಜನಾಂಗವನ್ನು ತುಳಿಲಿಕ್ಕೆ ನೋಡ್ತಾ ಇದ್ದಾರೆ. ಇಸ್ರಾಯೇಲ್ ಜನಾಂಗ ಇನ್ನೂ ಬಲಿಷ್ಠರು, ಪರಾಕ್ರಮಿಗಳು, ಇನ್ನೂ ಜ್ಞಾನವಂತರು, ಇನ್ನೂ ಧನವಂತರಾಗ್ತಾ ಇದ್ರಂತೆ. ಇವರು ಎಷ್ಟು ತ್ರಾಸ ಕೊಡ್ತಾ ಇದ್ದಾರೆ ಅಷ್ಟು ಧನವಂತರಾಗ್ತಾ ಇದ್ರಂತೆ. ಎಲ್ಲ ಹೇಳ್ತಿರಲ್ಲ, ಇದು ನಮ್ಮ ಸರ್ವಶಕ್ತನಾದ ದೇವರ ಆಶೀರ್ವಾದ ನಮ್ಮಲ್ಲಿದ್ದರೆ ನೀವು ಆಶೀರ್ವದಿಸಲ್ಪಡ್ತೀರಿ. ಎಲ್ಲಿ ತುಳಿಲಿಕ್ಕೆ ನೋಡ್ತಾರೆ? ಕೆಲಸ ಇಲ್ಲ, ಒಬ್ರು ಕೆಲಸ ತೆಗೆದು ಹಾಕಿದ್ರು. ಅಯ್ಯೋ ಕೆಲಸ ತೆಗೆದು ಹೋಗಿತ್ತು. ಚಾಕ್ಲೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಒಂದು ಮನಸ್ಸು ಹೊಳಿತು, ನಾನು ಯಾಕೆ ಚಾಕ್ಲೇಟ್ ಮಾಡಬಾರ್ದು ಎಂಬುದಾಗಿ. ಕೆಲಸದಿಂದ ತೆಗೆದಾಗಿಗಳು ಅವನು ಬೇಜಾರು ಮಾಡಿಕೊಂಡ. ಆದರೆ ಕೆಲಸದಿಂದ ತೆಗೆದು ಹಾಕಿದಕ್ಕಾಗಿ ಅವನಲ್ಲಿ ಏನು ಹುಟ್ಟಿತ್ತು? ಒಂದು ಆತ್ಮದೊಳಗಿಂದ ಒಂದು ಪ್ರೇರಣೆ ಹುಟ್ಟಿತ್ತು. ಯಾಕೆ ನಾನು ಚಾಕ್ಲೇಟನ್ನು ತಯಾರು ಮಾಡಬಾರ್ದು. ಈಗ ಅವನ ಕಡೆ ಸಾವಿರಾರು ಜನ ಕೆಲಸ ಮಾಡಿದ್ರೆ ಆತನ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ, ಅವರು ತಳ್ಳಿದ್ದಾಗಲೇ, ಹೊರಗೆ ಹಾಕಿದ್ದಾಗಲೇ ಅವನಿಗೆ ಬಂದಿರತಕ್ಕಂಥ ಒಂದು ಬೆಳಕದು, ಜ್ಞಾನೋದಯದ ಒಂದು ಪ್ರೇರಣೆ ಬಂದ ಕೂಡಲೇ ಅವನು ಚಾಕ್ಲೇಟ್ ಫ್ಯಾಕ್ಟ್ರಿ ತೆಗೆದುಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನೆನಪಿಟ್ಕೊಳ್ರಿ, ನಿಮ್ಮ ಮೇಲೆ ಎಷ್ಟು ಹಿಂಸೆ ಈ ಲೋಕದಲ್ಲಿರ್ತಕ್ಕಂಥ ಸಮಾಜದವರಾಗಲಿ, ಪಟ್ಟಣದವರಾಗಲಿ, ರಾಜ್ಯದವರಾಗಲಿ, ಅಥವಾ ದೇಶದ ಪ್ರಭುತ್ವವಾಗಲಿ ನಿಮ್ಮನ್ನು ತುಳಿದು ನಿಮ್ಮನ್ನು ವಿನಾಶ ಮಾಡಲಿಕ್ಕೆ ನೋಡ್ತಾ ಇದ್ರೆ ನೀವಿನ್ನೂ ಹೆಚ್ಚಿನವರೇ ಆಗುತ್ತೀರಿ ಹೊರತು ನೀವು ಕುಸಿದು ವಿನಾಶವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಐಗುಪ್ತ ದೇಶದ ಅರಸನು ಹುಟ್ಟಿದ ಮಕ್ಕಳನ್ನು ಕೊಂದು ಹಾಕಬೇಕೆಂಬುದಾಗಿ, ಹುಟ್ಟಿದ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕೆಂಬುದಾಗಿ ಎಮರ್ಜೆನ್ಸಿ ಆದೇಶವನ್ನು ಹೊರಡಿಸಿದ. ಆದರೆ ಒಂದು ಸತ್ಯವನ್ನು ಹೇಳಬೇಕು ನನ್ನ ಪ್ರಿಯ ಸಹೋದರಿ, ನಾವು ಬೈಬಲನ್ನು ಓದುವಾಗ ಬಹಳ ಅಪಾರ್ಥ ಮಾಡಿಕೊಂಡಿದ್ದೇವೆ. ಐಗುಪ್ತ ದೇಶದಲ್ಲಿರ್ತಕ್ಕಂಥ ಪ್ರಭುತ್ವವೇ ಚೇಂಜ್ ಮಾಡಿದ. ಯಾರು? ಇಂಟ್ರೆಸ್ಟಿಂಗ್ ಇದೆ ಬ್ರದರ್. ಹೊಸ ಅರಸನು ಬಂದ ಕೂಡಲೇ ಇಸ್ರಾಯೇಲ್ ಜನಾಂಗದವರು ಆಫೀಸರ್ ಪೋಸ್ಟ್ನಲ್ಲಿದ್ದರು. ಯಾವ ಪೋಸ್ಟ್ನಲ್ಲಿದ್ದರು? ಯಾವ ರಾಜ್ಯ ಸರ್ಕಾರದ ಆಫೀಸರ್ ಪೋಸ್ಟ್ನಲ್ಲಿದ್ದರು. ಆದರೆ ಹೊಸ ಅರಸನು ಬಂದ ಕೂಡಲೇ ಐಗುಪ್ತರನ್ನು ಅವರ ಮೇಲೆ ಅಧಿಕಾರಿಗಳಾಗಿ ಮಾಡಿದನಂತೆ. ಅರ್ಥ ಆಯ್ತಾ? ಇಸ್ರಾಯೇಲ್ ಜನಾಂಗ ಆಫೀಸರ್ ಪೋಸ್ಟ್ನಲ್ಲಿದ್ದರು. ಯಾಕೆ? ಯೋಸೇಫನ ಕಾಲದಿಂದ ಅವರೆಲ್ಲ ಆಫೀಸರ್ ಪೋಸ್ಟ್ನಲ್ಲಿದ್ದಾರೆ. ಆದರೆ ಯೋಸೇಫನನ್ನು ಅರಿಯದ ಒಂದು ಅರಸನು ಬಂದ ಕೂಡಲೇ ಐಗುಪ್ತ ಪ್ರಜೆಗಳಲ್ಲಿ ಜನರನ್ನು ಎಬ್ಬಿಸಿ ಅವರನ್ನು ಆಫೀಸರ್ ಆಗಿ ಮಾಡಿದನು. ಯಾರು? ಯೋಸೇಫನನ್ನು ಅರಿಯದ ಒಂದು ಪರವರ್ಸನು. ಇಂಟ್ರೆಸ್ಟಿಂಗ್ ಇದೆ. ಒಂದೊಂದು ವಚನಗಳು ಬ್ರದರ್ ಎಷ್ಟು ಚೆನ್ನಾಗಿದೆ. 11ನೇ ವಚನ, 1ನೇ ಅಧ್ಯಾಯ, ವಿಮೋಚನ ಕಾಂಡ 1ನೇ ಅಧ್ಯಾಯ 11ನೇ ವಚನ. ಆದ ಕಾರಣ ಅವನ ಜನರು ಇಸ್ರಾಯೇಲನ ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ. ಯಾರ ಜನರು? ಐಗುಪ್ತರು ಬ್ರದರ್. ಐಗುಪ್ತರು ಇಸ್ರಾಯೇಲ್ ಜನಾಂಗರನ್ನು ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಆಯ್ಕೆ ಮಾಡಿದನು. ಮೊದಲು ಯಾರಿದ್ರಿ? ಇಸ್ರಾಯೇಲರ್ ಇದ್ರಿ. ಗೌರ್ಮೆಂಟ್ ಜಾಬಲ್ಲಿ ಯಾರಿದ್ರಿ? ಇಸ್ರಾಯೇಲರ್. ಆದ್ರೆ ಈಗ ಯೋಸೇಫನನ್ನು ಅರಿಯದ ಅರಸರು ಬಂದಿರುವಾಗ ಅವರ ಮೇಲೆ, ಅವರೇ ಇದ್ದಾರೆ, ಅವರ ಮೇಲೆ ಅಧಿಕಾರಿಗಳನ್ನು, ಐಗುಪ್ತ ಜನರನ್ನು, ಇಸ್ರಾಯೇಲ್ ಜನಾಂಗರಲ್ಲ, ಐಗುಪ್ತ ಜನರನ್ನು ಆಫೀಸರ್ ಆಗಿ ಅಧಿಕಾರಿಗಳಾಗಿ ನೇಮಿಸಿ ಅವರನ್ನು ಬಿಟ್ಟಿ ಕೆಲಸದಲ್ಲಿ ಬಾಧಿಸೋದಕ್ಕಾಗಿ ಒಂದು ಎಮರ್ಜೆನ್ಸಿ ವಿಧಿಯನ್ನು ಹೊರಡಿಸಿದನು. ಎಲ್ಲರಲ್ಲೂಯ್ಯ. ಯಾವಾಗ ದುಷ್ಟ ರಾಜನೀತಿ ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡಿತ್ತೋ ಅಂದಿನಿಂದ ಐಗುಪ್ತ ದೇಶದ ಅಸ್ತಿತ್ವ ಪತನವಾಗಲು ಆರಂಭವಾಯಿತು. ಐಗುಪ್ತ ದೇಶದ ಆರ್ಥಿಕ ವ್ಯವಸ್ಥೆ ಪತನವಾಗಲು ಆರಂಭವಾಯಿತು. ಐಗುಪ್ತ ದೇಶದ ಸೈನ್ಯ ಬಲದ ವ್ಯವಸ್ಥೆ ಪತನವಾಗಲಿಕ್ಕೆ ಆರಂಭವಾಯಿತು. ಐಗುಪ್ತ ದೇಶದ ರಾಜ್ಯ ಬಲದ, ಸರ್ಕಾರ ಬಲದ, ಖಜಾನ ಬಲದ ಎಲ್ಲವೂ ಪತನವಾಗಲು, ನಾಶವಾಗಲು ಆರಂಭವಾಯಿತು. ಯಾಕಂದರೆ ಸರ್ವಶಕ್ತನಾದ ದೇವ ಜನಾಂಗಕ್ಕೆ ಅವನು ದ್ರೋಹ ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಓ ಹಾಲೆಲೂಯಾ, ವಾಟ್ ಎ ಗಾಡ್. ಆಗ ಆರಂಭವಾದ ಕೂಡಲೇ ನೀವು ಹೆಂಗೆ ಹೇಳ್ತೀರಿ ಸರ್? 350 ವರ್ಷಕ್ಕೆ ಇದು ಇಸ್ರಾಯೇಲ್ ಜನಾಂಗ 430 ವರ್ಷ ತೊಂದರೆಯಲ್ಲಿದ್ದರು ಎಂಬುದಾಗಿ ನಾವು ನೋಡಿದೇವಲ್ಲ. ಅವರು 430 ವರ್ಷ ದಾಸರಾಗಿದ್ರು ಎಂಬುದಾಗಿ ನೋಡಿದೇವಲ್ಲ. ಅದೇ ನಿಮ್ಮ ಬೈಬಲಲ್ಲಿ ತೋರಿಸ್ಕೊಡ್ತೇನೆ. ಯಾಕಂದರೆ ನಮ್ಮನ್ನು ಅರ್ಥ ಮಾಡಿಸುವಾಗ ಸ್ವಲ್ಪ ತಪ್ಪಾಗಿ ಅರ್ಥ ಮಾಡಿಸಿರೋದ್ರಿಂದ ನಮ್ಮ ಪೂರ್ವದಲ್ಲಿರ್ತಕ್ಕಂಥ ಅನೇಕ ಹಿರಿಯರು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶಕ್ಕೆ ದಾಸರಾಗಿ ಹೋಗಲಿಲ್ಲ. ಏನಾಗಿ ಹೋಗಿದ್ರು? ರಾಯಲ್ ಗೆಸ್ಟ್ ಅಂತ ನಾನು ಆಮೇಲೆ ತೋರಿಸಿದ್ದೇನೆ. ನಿಜವಾಗಲೂ ದೇವರು ಹೇಳಿದ ಅವರು ಇಸ್ರಾಯೇಲ್ ಜನಾಂಗ ಪರದೇಶಕ್ಕೆ ಪ್ರವಾಸಿಗಳಾಗಿ ಹೋಗುವರೆಂಬುದಾಗಿ. ಅಪೊಸ್ತಲ ಕೃತ್ಯ
7ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನಾವು ನೋಡೋಣ. 7ನೇ ಅಧ್ಯಾಯ 6ನೇ ವಚನ. ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಅಬ್ರಾಹ್ಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳ ಅಂದ್ರೆ ಅರ್ಥ ಆಯ್ತಾ? ದಾಸರಲ್ಲ. ಹಲೋ, 430 ವರ್ಷ ದಾಸತ್ವದಲ್ಲಿ ತುಳಿಯಲ್ಪಟ್ಟಿಲ್ಲ ನನ್ನ ಪ್ರಿಯ ಸಹೋದರಿ ಎಲ್ಲ ಥಿಯಲಾಜಿಕಲ್ ತಜ್ಞರೇ, ನಿಮಗೆ ಒಂದು ಶುಭವಾರ್ತೆ. 430 ವರ್ಷ ಅಲ್ಲ, ಅಬ್ರಾಹ್ಮನ ಸಂತತಿ ಪರದೇಶದಲ್ಲಿ ಪ್ರವಾಸಿಗಳಾಗಿ ಉಳಿಯೋರು. ಆಮೇಲೆ ಆ ಅನ್ಯ ದೇಶದವರು ದಾಸರನ್ನಾಗಿ ಮಾಡಿಕೊಂಡು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು 400 ವರ್ಷಗಳ ತನಕ ಕ್ರೂರವಾಗಿ ನಡೆಸುವರು. ತನಕ ಅನ್ನೋ ಪದ ಇಂಗ್ಲಿಷ್ ಬೈಬಲಲ್ಲಿ ಮತ್ತು ಮೂಲ ಭಾಷೆ ಬೈಬಲಲ್ಲಿ ಇಲ್ಲ. ತನಕ ಅನ್ನೋ ಪದ ಬ್ರದರ್ ಸ್ಟಾರ್ಟ್ ಯಾವಾಗಾಗಿದೆ? ತನಕ ಅನ್ನೋ ಪದ ಕರೆಕ್ಟ್ ಹೇಳಿದೆ, ಆದರೆ ತನಕ ಅನ್ನೋ ಪದ ಅಂದರೆ 430 ವರ್ಷ ಅಂತೇಳಿ. ಆದರೆ ಸ್ಟಾರ್ಟ್ ಆಗಿದೆ ಯಾವಾಗಿಂದ? 350ನೇ ವರ್ಷಕ್ಕೆ ಅವರ ಮೇಲೆ ದೌರ್ಜನ್ಯ ಆರಂಭವಾಗಿದೆ. ಇಂಗ್ಲಿಷ್ ಬೈಬಲ್ ಪ್ರಕಾರವಾಗಿ, ಇಂಗ್ಲಿಷ್ ವ್ಯಾಕರಣ ಪ್ರಕಾರವಾಗಿ ನಾವು ನೋಡ್ತೇವೆ. ಓದ್ಕೊಳ್ತೀರಿ ಭಾಳ ಜಾಗ್ರತೆಯಿಂದ, ಲಕ್ಷ್ಯ ಇಟ್ಟು ಕೇಳ್ತೀರಿ. ಲೆಟ್ ಅಸ್ ಕ್ಲಿಯರ್ಲಿ. ಬಟ್ ಗಾಡ್ ಸ್ಪೋಕ್ ಅಂಡ್ ಸೇ, ಯುವರ್ ಡಿಸೆಂಡೆಂಟ್ ವುಡ್ dwell in foreign land. Would dwell in foreign land. Would, WOULD. This has a great meaning. It's a grammatical meaning is there. And that they would bring. And that they would bring ಅಂದಾಗ ಅಲ್ಲೇ ಪ್ರವಾಸಿಗಳಾಗಿದ್ದು ಕೆಲವು ವರ್ಷಗಳಾದ ನಂತರ ಆಮೇಲೆ ಅವರನ್ನು ದಾಸರಾಗಿ ತೆಗೆದುಕೊಳ್ಳುವರು ಎಂಬುದಾಗಿ ಅರ್ಥ. ಅದು ವ್ಯಾಕರಣದ ಸರಿಯಾದ ಅರ್ಥ. ಅದಕ್ಕಾಗಿ ಇದನ್ನು ತಿಳಿದಾಗ ನಾನು ಯೋಸೇಫನ ಕಾಲದಿಂದ ಅಬ್ರಾಹ್ಮನ ಮೋಸೆ ಕಾಲವರೆಗೂ ಅಧ್ಯಯನ ಮಾಡಿಕೊಳ್ತಾ ಬಂದಿರುವಾಗ 350ನೇ ವರ್ಷಕ್ಕೆ ಹಿಂಸೆ ಆರಂಭವಾಯಿತು. ಆದೇಶ ಹೊರಡಿಸಿದ. ಪೂವ ಮತ್ತು ಸಿಪ್ರ ಅನ್ನತಕ್ಕಂಥ ಸೂಲಗಿತ್ತಿಯರಿಗೆ ಗಂಡು ಮಕ್ಕಳು ಹುಟ್ಟಿದರೆ ಕೊಂದು ಹಾಕಬೇಕೆಂಬುದಾಗಿ ಹೇಳಿದ. ಜನ್ಮ ಕೊಡುವ ಮೇಜಿನ ಮೇಲೆ ಅಲ್ಲೇ ಕೊಂದು ಹಾಕಬೇಕೆಂಬುದಾಗಿ ಹೇಳಿದ. ಆದರೆ ಆದೇಶ ಹೊರಡಿಸಿದ್ರು. ಒಂದು ನೆನ್ಪಿಟ್ಕೋಬೇಕು ನನ್ನ ಪ್ರಿಯ ಸಹೋದರೇ, ಒಂದು ಮಗುವನ್ನು ಕೂಡ ಕೊಲ್ಲಲಿಕ್ಕಾಗಿಲ್ಲ ಅವರಿಗೆ. ಯು ಗಾಟ್ ಇಟ್? ನೋಟ್ ಮಾಡಿಟ್ಕೊಳ್ರಿ ಇದನ್ನು. ಒಂದು ಮಗುವನ್ನು ಕೊಲ್ಲಲಿಕ್ಕಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಇಸ್ರಾಯೇಲ್ ಜನಾಂಗದ ಜನಸಂಖ್ಯೆ ಇಷ್ಟು ದೊಡ್ಡದಾಗಿತ್ತು, ಅಷ್ಟು ಬಚ್ಚಿಟ್ಟಿದ್ರು. ಮಕ್ಕಳನ್ನು ಆ ಒಂದು ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಮಕ್ಕಳನ್ನು ತಪ್ಪಿಸಿ ಅವರು ಉಳಿಸಿಟ್ಟಿದ್ರು. ಒಂದು ಮಗುವನ್ನು ಕೂಡ ಕೊಲ್ಲಲಿಕ್ಕೆ ಅವರಿಂದ ಆಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಓದಿ ನೋಡ್ರಿ. ದೇ ಎಕ್ಸ್ಪೋಸ್ಡ್ ಬಟ್ ದೇ ಡಿಡ್ ನಾಟ್ ಕಿಲ್ ದೆಮ್. ಕೊಲ್ಲಿಕ್ಕಾಗಿಲ್ಲ ಅವರಿಗೆ. ದಟ್ಸ್ ಹಿಸ್ಟರಿ. ಆದ ನಂತರ ಈ ಹಿಂಸೆ ಎಷ್ಟು ಮಾಡ್ತಾ ಇದ್ದಾರೆ ಮತ್ತು ಬಲಿಷ್ಠರಾಗ್ತಾ ಇದ್ದಾರೆ ಬ್ರದರು. ಏನಾಗ್ತಾ ಇದ್ದಾರೆ? ದೇವರ ಮಕ್ಕಳೇ, ನಾನು ಹೇಳೋದೇನೆಂದರೆ, ನೀವು ನಿಜವಾಗಲೂ ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ವಾಕ್ಯಗಳಲ್ಲಿ ನೀವು ದೃಢವಾಗಿ ನಿಲ್ಲುವುದಾದರೆ ನಿಮಗೆ ಎಷ್ಟು ತೊಂದರೆಗಳು, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು ಅಥವಾ ನಿಮ್ಮ ಸ್ವಂತ ದೇಶದವರು, ಸಮಾಜದವರು ನಿಮಗೆ ತೊಂದರೆ ಕೊಟ್ಟರು, ನೀವು ಇನ್ನೂ ಬಲಿಷ್ಠರೇ ಆಗುತ್ತೀರಿ. ಓದೋಣ ಬ್ರದರ್. 1ನೇ ಅಧ್ಯಾಯ 12ನೇ ವಚನ ನೋಡೋಣ. ಅವರನ್ನು ಎಷ್ಟು ಬಾಧಿಸಿದರೆ ಅವ್ರು ಇನ್ನೂ ಬಲಿಷ್ಠರಾದರಂತ ನೋಡ್ರಿ. ಓದ್ರಿ ಬ್ರದರ್. ವಿಮೋಚನ ಕಾಂಡ 1:12. ಐಗುಪ್ತರು ಇಸ್ರಾಯೇಲ್ ಜನಾಂಗವನ್ನು ಎಷ್ಟು ಪಡಿಸಿದ್ರು, ಎಷ್ಟು ಬಾಧಿಸಿದ್ರು, ಅವ್ರು ಇನ್ನೂ ಅಷ್ಟು ಹೆಚ್ಚಾಗಿ ವೃದ್ಧಿಯಾಗಿ ಬಲಿಷ್ಠರಾದರಂತೆ. ಆಮೇಲೆ ಮಕ್ಕಳನ್ನು ಕೊಂದು ಹಾಕಬೇಕನ್ನತಕ್ಕಂಥ ಆದೇಶ ಹೊರಡಿಸಿದನು ಸೂಲಗಿತ್ತಿಯರಿಗೆ. ಆವಾಗಲೂ 3ನೇ ಸಾರಿ ನಾವು ನೋಡ್ತೇವೆ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಮತ್ತು ದೇವರು ಇನ್ನೂ ಪರಾಕ್ರಮಿಗಳಾಗುವಂತೆ ಮಾಡಿದನಂತೆ. ಓದ್ರಿ ಬ್ರದರ್. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನೇ, ಗಾಡ್ ಇಸ್ ಗುಡ್ ಆಲ್ ದ ಟೈಮ್, ಹಿತವನ್ನೇ ಮಾಡಿದನು. ಯಾರಿಗೆ? ಸೂಲಗಿತ್ತಿಯರ್ ಅಂದ್ರೆ ಗೊತ್ತಿದೆ? ಡೆಲಿವರಿ ಮಾಡುವ ನರ್ಸ್ಗಳಿಗೆ ಸೂಲಗಿತ್ತಿಯರ್ ಅಂತಾರೆ. ಏಂದ ಬೈದೆ ಎಂದು ತಿಟ್ಟಿನಟ್ಟಂದೆ ಅಂತಿದೆ. ಅಲ್ಲೆಲ್ಲ ಈ ಸೂಲಗಿತ್ತಿಯರಿಗೆ ದೇವರು ಹಿತವನ್ನೇ ಮಾಡಿ. ಮುಂದೆ ಓದ್ರಿ ಬ್ರದರ್. ಅವರು ದೇವರಿಗೆ ಭಯಪಟ್ಟಿದ್ದರಿಂದ ಮಾಡಿದನು. ಇದಲ್ಲದೆ ಇನ್ನೂ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು. ಹಲೋ, ಇಸ್ರಾಯೇಲರನ್ನು ಹಿಂಸಿಸಿದ್ರು,
ఆదురు పాపం చాలా హింసలో ఉండి చాలా బాధపడి నాశనమైపోతున్నాను కాదు అల్ల. ಇಸ್ರಾಯೇಲರು ಇನ್ನೂ ವೃದ್ಧಿ, ಇನ್ನೂ ಬಲಿಷ್ಠರು, ಇನ್ನೂ ಪವರ್ಫುಲ್ ಆಗ್ತಾ ಇದ್ದಾರೆ. ಎಲ್ಲೇ? ಐಗುಪ್ತ ದೇಶದಲ್ಲಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂದರೆ, ನನ್ನ ಕ್ಯಾರೆಕ್ಟರ್ ಸ್ಟಡಿ ಏನಿತ್ತು, ಪರೋ ಮತ್ತು ಐಗುಪ್ತ ದೇಶ ಏದೇನ್ ತೋಟದಂತೆ ಇತ್ತೆಂಬುದಾಗಿ. ಆದರೆ ಐಗುಪ್ತ ದೇಶ ಏದೇನ್ ತೋಟದ ಸುಖದಿಂದ ಪತನವಾಗಿದ್ದು ಯಾವಾಗಂದರೆ, ದುಷ್ಟಾರ್ಜನು ದೇವರ ಈ ನೀತಿ, ರಾಜ್ಯದ ನೀತಿ, ಪ್ರಾಮಾಣಿಕವಾದಂಥ ಈ ದೇವರ ನೀತಿಯನ್ನು ಬಿಟ್ಟು ದುಷ್ಟ ನೀತಿಯನ್ನು, ಅಕ್ರಮ ನೀತಿಯನ್ನು, ಭ್ರಷ್ಟ ನೀತಿಯನ್ನು ಆರಂಭ ಮಾಡಿರತಕ್ಕಂಥ ಅರಸನು ದಿಂದ ಐಗುಪ್ತ ದೇಶ ಪತನವಾಗಲು ಆರಂಭವಾಯಿತು. ಆಗ ಸ್ವಲ್ಪ ಹೆದರಿದ, ಇವರು ಇನ್ನೂ ಪವರ್ಫುಲ್ ಆಗ್ತಾ ಇದಾರೆ ಅಂತೇಳಿ ಹೆದರಿದ. ಆ ಸಮಯದಲ್ಲಿ ಯಾರು ಹುಟ್ಟಿದ್ರು? ಆ ಮೋಸೆ ಹುಟ್ಟಿದ ಕೂಡಲೇ ಸಮಸ್ಯೆ ಮತ್ತು ಸ್ವಲ್ಪ ತಂಪಾಯಿತು. ಏನಾಯಿತು? ಸ್ವಲ್ಪ 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 ದೌರ್ಜನ್ಯ ಕಡಿಮೆ ಆಯಿತು. ಅದಕ್ಕೆ ಮೋಸೆ ಹುಟ್ಟಿದ್ದನ್ನು ತೆಗೆದುಕೊಂಡಾಗಲೇ 350 ವರ್ಷ ಅವರಲ್ಲಿ ಇದ್ರಂತೇಳಿ. ಯಾಕಂದರೆ ಮೋಸೆ ಜನ್ಮದಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಮೋಸೆ ಜನ್ಮದಿಂದ ಮೈನಸ್ ಮಾಡ್ಕೋತ ಬಂದಿದ್ದೇವೆ, ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದನ್ನು ಲೆಕ್ಕ ಮಾಡಿದ್ದೇವೆ. ಅದೇನಂತ ಹೇಳ್ಕೊಂಡು 350 ವರ್ಷ ಮಾತ್ರ ಅವರು ಸುಖವಾಗಿದ್ದರು. ತದನಂತರ ಅವರ ಮೇಲೆ ದೌರ್ಜನ್ಯ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಸುಖವಾಗಿದ್ದರು, ಅವರು ಇನ್ನೂ ಹೆಚ್ಚಾಗಿ ಬಲಿಷ್ಠರಾದರು. ಹೇಗೆ ಅನ್ನೋದು ನಾವು ನೋಡೋಣ. ಈ ಸಮಯದಲ್ಲಿ ಯಾರು ಹುಟ್ಟಿದ್ರು? ಮೋಸೆ ಹುಟ್ಟಿದನು. ಹೌದಾ? ಮೋಸೆ ಹುಟ್ಟಿದ್ರಾ? ಅದೇ ಅಪೊಸ್ತಲ ಕೃತ್ಯ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 20ನೇ ವಚನ. ಆ ಸಮಯದಲ್ಲಿ ಮೋಶೆಯು ಹುಟ್ಟಿದನು. ಅವನು ಯಾವ ಸಮಯದಲ್ಲಿ ನೋಡ್ರಿ, ಆ ಸಮಯ ಅಂತ ಕೊಡಲಾಗಿದೆ ನೋಡ್ರಿ. ಯಾವ ಸಮಯದಲ್ಲಿ? ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಮೋಸೆ ಹುಟ್ಟಿದನು. ಸಮಯ ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಮೋಸೆ ಹುಟ್ಟಿದನು. ಆಗ ಅವನು ದಿವ್ಯ ಸುಂದರನಾಗಿ ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿದ್ದನು. ಮತ್ತು ತಂದೆಯ ಮನೆಯಲ್ಲಿ 3 ತಿಂಗಳು ಖಾಲಿ ತಂದೆ ಮನೆಯಲ್ಲಿ 3 ತಿಂಗಳು ಮಾತ್ರ ಸಾಕಾಣಿಕೆ ಆಯ್ತಾ ಅನ್ನೋದು. ಮಿಕ್ಕಿದ್ದ 40 ವರ್ಷ ಎಲ್ಲಿ ಎತ್ತರಿ? ಪರೋ ಅರಸನ ಅರಮನೆಯಲ್ಲಿ ಬೆಳೀತಾ ಇದ್ದಾನೆ. ಬ್ರದರ್, 40 ವರ್ಷ ಯಾರು ಹುಟ್ಟಿದಾಗಿಂದ? ಮೋಸೆ ಹುಟ್ಟಿದಾಗಿಂದ 40 ವರ್ಷ ಪರೋ ಅರಸನ ಜೊತೆಯಲ್ಲಿ, ಯೋಸೇಫನನ್ನು ಅರಿಯದ ಪರೋ ಅರಸನ ಜೊತೆಯಲ್ಲಿ ಇದ್ದುಕೊಂಡು ಇಸ್ರಾಯೇಲ್ ಜನಾಂಗವನ್ನು ಕಾಪಾಡಿಕೊಳ್ತಾ ಹೋಗ್ತಾ ಇದ್ದಾನೆ. ಆದರೆ ಕೆಲವು ದಿವಸಗಳಾದ ಮೇಲೆ ಹೆಚ್ಚಿನ ದೌರ್ಜನ್ಯ ಬಂದ ಕೂಡಲೇ 40ನೇ ವರ್ಷಕ್ಕೆ ಒಬ್ಬ ಐಗುಪ್ತನನ್ನು ಕೊಂದು ಹಾಕಿದ. ಎಸ್ ಬ್ರದರ್, ಐಗುಪ್ತನನ್ನು ಕೊಂದು ಹಾಕಿದ. ಅಲ್ಲಿಂದ ಈ ಸುದ್ದಿ ಪರೋ ಅರಸನಿಗೆ ಗೊತ್ತಾಗಿರೋದ್ರಿಂದ ಪರೋ ಅರಸನು ಯಾರನ್ನು ಕೊಲ್ಲಕ್ಕೆ ಬೆನ್ನಟ್ಟಿದ? ಶೂಟ್ ಅಂಡ್ ಸೈಟ್ ಆರ್ಡರ್ ಇಶ್ಯೂ ಮಾಡಿದ. ಯಾರ ಮೇಲೆ? ವಾಂಟೆಡ್ ಮೋಸೆ ಮೇಲೆ. ಶೂಟ್ ಅಂಡ್ ಸೈಟ್ ಆರ್ಡರ್, ಕಂಡಲ್ಲಿ ಗುಂಡಿಕ್ಕಿ ಕೊಂದು ಹಾಕರಿ, ಕಂಡಲ್ಲಿ ಬಾಣದಿಂದ ಹೊಡೆದು ಕೊಂದು ಹಾಕರಿ ಅನ್ನತಕ್ಕಂಥ ಆದೇಶವನ್ನು ಹೊರಡಿಸಿದ. ಮೋಸೆ ಎಲ್ಲಿ ಪಲಾಯನಾದ? ಮಿದ್ಯಾನ ದೇಶಕ್ಕೆ ಆತನು ಪಲಾಯನಾಗಿ ಇತ್ರೋ ಎಂಬ ಯಾಜಕನ ಹತ್ರ, ಮಿದ್ಯಾನರ ಯಾಜಕನ ಹತ್ರ ಹೋಗಿ ಮಾವನಾದ ರಘುವೇಲ್, ಆತನ ಹೆಸರು ರಘುವೇಲ್ ಎಂಬ ವ್ಯಕ್ತಿ, ರಘುವೇಲ್ ಹತ್ರ ಆತನು ಹೋಗಿ 40 ವರ್ಷ ಕೊಂಡ. ಬ್ರದರ್, ಲೆಸನ್ ಕೇರ್ಫುಲಿ, ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ 40 ವರ್ಷ ತುಂಬಿದ ಮೇಲೆ ಒಬ್ಬರನ್ನು ಕೊಂದು ಹಾಕಿದ ಕೂಡಲೇ ಐಗುಪ್ತ ದೇಶದ ಅರಸನು ಹೆದರಿದ ಬ್ರದರ್. ಯಾಕಂದ್ರೆ ಇವ್ರು ತಿರುಗಿ ಬೀಳ್ತಾ ಇದಾರಪ್ಪ. ಯಾಕಂದ್ರೆ ಜನಸಂಖ್ಯೆಯಲ್ಲಿ ಯಾರು ಜಾಸ್ತಿ ಇದ್ದಾರೆ? ಸ್ವಲ್ಪ ರೇಗಿನ್ರಂತೆ ಸಿಂಹಂಲೇಶನ್ ಅಟ್ಟದಿ ಇಸ್ರಾಯೇಲ್ ಅಂಟೆ ಬೈಬಲ್ ರಾಯಪಡದಿ ಯೋಧಾ ಗೋತ್ರ ಸಿಂಹಂಲೇನ್. ಅಲ್ಲೆಲ್ವಿಯ ಕಾಡು ಕೋಣದಂತೆ ಬಲಿಷ್ಠ ಅಂತದ್ದು. ಟಚ್ ಮಾಡಿದ್ರೆ ಎದ್ರೆ ಸಾಕದು. ಅದಕ್ಕಾಗಿ ಪರೋ ಅರಸನು ಹೆದರಲು ಆರಂಭ ಮಾಡಿದ. ಆವಾಗ ಸ್ವಲ್ಪ ದಿವಸಗಳು ಮತ್ತು ದಬ್ಬಾಳಿಕೆ ಕಡಿಮೆ ಆಯಿತು. ಲಿಸನ್ ಕೇರ್ಫುಲಿ. ಯೋಸೇಫನು, ಪರೋ ಅರಸನು ಯಾರನ್ನು ಕೊಲ್ಲಕ್ಕೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇಶ್ಯೂ ಮಾಡಿದ? ಮೋಸೆನು. ಆದರೆ ಆ ಪರೋ ಅರಸನು ಆಮೇಲೆ ಏನಾದ? ಇಳ್ದ? ಸೈಲೆಂಟ್ ಆದ. ಇಂಟ್ರೆಸ್ಟಿಂಗ್ ಇದೆ ಬ್ರದರ್. ಯಾವ ಪರೋ ಅರಸನು ಇಸ್ರಾಯೇಲ್ ಜನಾಂಗವನ್ನು ಬಾಧಿಸಿ ಮೋಸೆಯನ್ನು ಕೊಲ್ಲಿಕ್ಕೆ ನೋಡಿದನು, ಕೆಲವು ದಿವಸ ನಂತರ ಅವನು ಸತ್ತೋದ. ನೋ ಬೇಬಿ, ಲಿಸನ್ ಕೇರ್ಫುಲಿ. ಯಾಕಂದ್ರೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇಶ್ಯೂ ಮಾಡಿದವನು ಅವನೇ. ಬರೀ ಓದು, ಅದೇ ತೆಗಿತಾ ಇದ್ದಾನೆ. ಇಂಟ್ರೆಸ್ಟಿಂಗ್ ಇದೆ ಬ್ರದರ್. ಅದೇ ರಹಸ್ಯ ಗಂಭೀರ ಗಣಿಸ್ತೀರಿ. ಆ ಮಾತನ್ನು ಓದ್ತೀರಿ ಬ್ರದರ್. ಮೋಸೆ ಪಲಾಯನ ಆದ ನಂತರ
23ನೇ ಅಧ್ಯಾಯ ಎರಡನೇ ಅಧ್ಯಾಯ ವಿಮೋಚನ ಕಾಂಡ 23ನೇ ವಚನ. ಮೋಸೆ ಪಲಾಯನ ಆದ ನಂತರ ಮೋಸೆಯನ್ನು ಕೊಲ್ಲಲಿಕ್ಕೆ ನೋಡಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನು ಬಾಧಿಸಲಿಕ್ಕೆ ನೋಡ್ತಿರ್ತಕ್ಕಂಥ ಡೆಡ್. ನೆಕ್ಸ್ಟ್ ಸರ್ಸನ್ ಬರಬೇಕಾಯ್ತು. ಓದ್ರಿ ಬ್ರದರ್. 2ನೇ ಅಧ್ಯಾಯ ವಿಮೋಚನ ಕಾಂಡ 23ನೇ ವಚನ. ಹೀಗಾಗಿ ಮೋಸೆ ಪಲಾಯನ ಆಗಿ ಬಹಳ ದಿನಗಳಾದ ಮೇಲೆ ಐಗುಪ್ತದ ಅರಸನು ಸತ್ತನು. ಈಗ ಮತ್ತು ದಾಸ ಎಷ್ಟು ಮತ್ತು 40 ವರ್ಷ ಸಮೀಪದಲ್ಲಿ ಬಂದಾಗ ಮತ್ತು ಜಾಸ್ತಿ ಆಯ್ತು ಅವ್ರ ಮೇಲೆ. ಏನಾಯ್ತು? ಮತ್ತು ಹೆಚ್ಚು ಹಿಂಸೆ ಅವ್ರ ಮೇಲೆ ಬಂದಿತ್ತು ಇಸ್ರಾಯೇಲ್ ಜನಾಂಗಕ್ಕೆ. ಆವಾಗ 40 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ಓದಿ. ಅಷ್ಟೇ ಸಾಕು, ಥ್ಯಾಂಕ್ ಯು. ಅವರು ದೇವರನ್ನು ಮೊರೆ ಇಡ್ತಾ ಇದ್ರಂತೆ ಇಸ್ರಾಯೇಲ್ ಜನಾಂಗ. 40 ವರ್ಷ ಆದ್ಮೇಲೆ ಪಲಾಯನ ಆದ. 40 ವರ್ಷ ಸಮೀಪವಾದಾಗ ಇವ್ರ ಮೇಲೆ ದೌರ್ಜನ್ಯ ಹೆಚ್ಚಾಯ್ತು. ಅವ್ರ ಮೇಲೆ 40 ವರ್ಷ. ಎಷ್ಟು ವರ್ಷ ಆಯ್ತು? 80 ವರ್ಷದ ಸಮೀಪದಲ್ಲಿ ಬಂದಾಗ, ಮೋಸೆಗೆ 80 ವಯಸ್ಸು ಬಂದಾಗ ಸಮೀಪದಲ್ಲಿ ಬಂದಾಗ ಇಸ್ರಾಯೇಲ್ ಜನಾಂಗದ ಮೇಲೆ ದೌರ್ಜನ್ಯ ಹೆಚ್ಚಾಗಿರುವುದರಿಂದ ದೇವರು ಮೋಸೆಯನ್ನು ರಕ್ಷಕನಾಗಿ ಇಸ್ರಾಯೇಲ್ ಜನಾಂಗಕ್ಕೆ ಬಿಡುಗಡೆ ನಾಯಕನಾಗಿ ಕಳಿಸಿದ. ಎಲ್ಲರೂ ತರಲ್ವಿಯ? ಆಗ ನಾಯಕನಾಗಿ ಕಳಿಸಿರುವಾಗ ಇಸ್ರಾಯೇಲ್ ಜನಾಂಗ ಎಷ್ಟು ವರ್ಷ ಐಗುಪ್ತ ದೇಶದಲ್ಲಿದ್ದರು? 430 ವರ್ಷಗಳಾಯಿತು. 400 ವರ್ಷದಲ್ಲಿ ಮೋಸೆಯ 80 ವರ್ಷ ಕಳೆದ್ರೆ ಎಷ್ಟಾಗ್ತದೆ? 350 ವರ್ಷ. ಅಂದರೆ 350 ವರ್ಷದ ನಂತರ ಇಸ್ರಾಯೇಲ್ ಜನಾಂಗದ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆ ಬಾಧಿಸಲಿಕ್ಕೆ ಆರಂಭ ಮಾಡಿದರು. ಹಲ್ಲೆಲೂಯಾ. ಅಂದರೆ 430 ವರ್ಷಗಳಾದ ನಂತರ ಇಸ್ರಾಯೇಲ್ ಜನಾಂಗ ಐಗುಪ್ತ ದೇಶದಲ್ಲಿ ಹೋಗಿ, ಅದಕ್ಕಿಂತ ಮುಂಚೆ 214 ವರ್ಷ ಅಬ್ರಾಮನ ಕಾಲದಿಂದ ಯೋಸೇಪನ ಕಾಲವರೆಗೆ ಎಷ್ಟು ವರ್ಷ ಆಯಿತು? 214 ವರ್ಷ. ಯೋಸೇಪನ ಕಾಲದಿಂದ ಮೋಸೆ ಕಾಲವರೆಗೂ 430 ವರ್ಷ. ಎಷ್ಟಾಯಿತು? 430 214 645 ವರ್ಷಗಳಾಯ್ತು. ಎಷ್ಟಾಯ್ತು? ಕರೆಕ್ಟಾ? 214 644 ವರ್ಷ. 644 ವರ್ಷವರೆಗೂ ಏದೇನ್ ತೋಟದಂತೆ ಐಗುಪ್ತ ದೇಶ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಧನಬಲದಲ್ಲಿ, ಜನಬಲದಲ್ಲಿ, ಸೈನ್ಯ ಬಲದಲ್ಲಿ, ಅಶ್ವಬಲದಲ್ಲಿ, ರಥಬಲದಲ್ಲಿ ಬಹುಬಲಿಷ್ಠವಾಗಿತ್ತು. ಅರಸನಾದ ದುಷ್ಟ ಅರಸರ ರಾಜರ ಆಳ್ವಿಕೆಗೆ ಬಂದಾಗ ಐಗುಪ್ತ ದೇಶದ ಪತನ ಆರಂಭ ಆಯಿತು. ಅಂದರೆ 644 ವರ್ಷಗಳ ಕಾಲಕ್ಕೆ ಐಗುಪ್ತ ದೇಶ ಏದೇನ್ ತೋಟದ ಸುಖ, ದೇವರ ತೋಟದ ಸುಖ ಅನುಭವಿಸುತ್ತಾ ಇತ್ತು. ನಾನು ಯಾಕೆ ಹೇಳಿದೆ ಅಂದರೆ, ಆದಾಮನು ಕಳ್ಕೊಂಡಿರ್ತಕ್ಕಂಥ ಏದೇನ್ ತೋಟದ ಸುಖ ಪ್ರಳಯ ಆದ ನಂತರ ಏದೇನ್ ತೋಟ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ಆದರೆ ಲೇಟೆಸ್ಟ್ ಇತ್ತೀಚೆಗೆ ಬಂದಿರತಕ್ಕಂಥ ವಿದ್ವಾಂಸನು ಹಲ್ಲೆಲೂಯಾ ಕಳೆದು ಹೋಗಿರುವ ಏದೇನ್ ತೋಟವನ್ನು ಸಂಶೋಧನೆ ಮಾಡಿ ಅದನ್ನು ಬಯಲಿಗೆ ತಂದಿದ್ದಾರೆ. ಅದೇನಲ್ಲ, ಐಗುಪ್ತ ದೇಶ ಮತ್ತು ತಿರುಗಿ ಏದೇನ್ ತೋಟದಂತೆ ರೂಪಾಂತರಿಸಿದನು. ಒಂದು ಬ್ರದರ್, 5 ದೇಶಗಳು ಏದೇನ್ ತೋಟದಂತೆ ಹೋಲಿಸಿದ್ದಾನೆ ದೇವರು. ಐಗುಪ್ತ ದೇಶ ಏದೇನ್ ತೋಟ ಸಮವಾಗಿದೆ ಎಂಬುದಾಗಿ ಹೇಳಲಾಗಿದೆ. ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನದಲ್ಲಿ ಸೊದೋಮ್ ಎಂಬ ರಾಜ್ಯವು ಹೇಗಿದೆ? ಏದೇನ್ ತೋಟ, ದೇವರ ತೋಟದಂತಿದೆ ಎಂಬುದಾಗಿ ಹೇಳಲಾಗಿದೆ. ಗೊಮೋರ ಎಂಬ ರಾಜ್ಯವು ಏದೇನ್ ತೋಟದಂತೆ ಸಮೃದ್ಧಿಕರವಾಗಿದೆ ಎಂಬುದಾಗಿ ಹೇಳಲಾಗಿದೆ. ಸೋಯಾರ್ ಎಂಬ ರಾಜ್ಯವು ಏದೇನ್ ತೋಟ ಸಮೃದ್ಧಿಕರವಾಗಿದೆ ಎಂಬುದಾಗಿ ಹೇಳಲಾಗಿದೆ. ಐಗುಪ್ತು 3 ದೇಶಗಳು, ಆಮೇಲೆ ಹಾಳು ಬಿದ್ದ ಕಾಡು ಪ್ರದೇಶ, ಕೊರಕಲಾದ, ಎಡವಟ್ಟಾದ ಅರಣ್ಯ ಪ್ರದೇಶವಾಗಿರತಕ್ಕಂಥ ಕಾನಾನನ್ನು ಕೂಡ ದೇವರು ಏದೇನ್ ತೋಟದಂತೆ ರೂಪಿಸಿದನೆಂಬುದಾಗಿ ನಾವು ಯೆಶಾಯ ಪ್ರವಚನ ಪುಸ್ತಕ 51, 1, 2, 3ರಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊದೋಮ್ ಗೊಮೋರ. ನಾನು ಯಾಕೆ ಹೇಳಿದೆ ಅಂದರೆ, ಈ ಫರೋ ಅರಸನಿಗೆ ಐಗುಪ್ತ ದೇಶ ಸೊದೋಮ್ ಗೊಮೋರದಂಥ ರೂಪಾಂತರ ಮಾಡಲಾಗಿದೆ. ಯಾಕಂದರೆ ಐಗುಪ್ತ ದೇಶ ಸ್ಥಾಪನೆ ಆಗಿದ್ದಾಗಿಂದ ಐಗುಪ್ತ ದೇಶದ ಪತನವರೆಗೂ 644 ವರ್ಷಗಳಾಯಿತು. 644 ವರ್ಷಗಳ ನಂತರ ಅವಿಧೇಯನಾಗಿರ್ತಕ್ಕಂಥ ದುಷ್ಟ ಅರಸನು ಬಂದ ನಂತರ ಐಗುಪ್ತ ದೇಶದ ಪತನ ಆರಂಭವಾಯಿತು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಹೇಗೆ
ಎಲ್ಲಿ 9ನೇ ಅಧ್ಯಾಯ 18ನೇ ವಚನ. ಐಗುಪ್ತ ದೇಶದ ಸ್ಥಾಪನೆ ಆಗಿ 9ನೇ ಅಧ್ಯಾಯ 18, ವಿಮೋಚನಕಾಂಡ 9ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದ ಸ್ಥಾಪನೆ. ಬ್ರದರ್, ಐಗುಪ್ತ ದೇಶದ ಸ್ಥಾಪನೆ ಎಲ್ಲಿಂದಾಗಿದೆ? ನೋಹನ ಮಗನಾದ ಹಾಮನು ಶಾಪಗ್ರಸ್ತನು. ಹಾಮನಿಂದ ನಿಮ್ರೋದ್ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ, ಫಿಲಿಸ್ತೀಯರ ಸಾಮ್ರಾಜ್ಯ. ಅದೇ ಹಾಮಿನ ದೇಶ ಮೊದಲು ಐಗುಪ್ತಕ್ಕೆ ಏನು ಹೆಸರಿತ್ತು ಬ್ರದರ್? ಹಾಮಿನ ದೇಶ ಎಂದು ಹೆಸರಿತ್ತು. ಆ ಹಾಮಿನ ದೇಶ ಶಪಿತವಾಗಿರ್ತಕ್ಕಂಥ ದೇಶ ಯಾವಾಗ ಐಗುಪ್ತವಾಗಿ ರೂಪಾಂತರವಾಯಿತು, ಅಂದಿನಿಂದ ಮೋಸೆ ಕಾಲವರೆಗೂ ಅಂತ ಉಪದ್ರವ ಬಂದಿಲ್ಲ ಎಂಬುದಾಗಿ ಹೇಳ್ತಾ ಇದೆ ನೋಡ್ರಿ ಬ್ರದರ್. 9:18 ವಿಮೋಚನಕಾಂಡ 9:18. ಹಾಗಾದ್ರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ನಾನು, ದೇವರು ಹೇಳ್ತಾ ಇದ್ದಾರೆ ಮೋಸೆಗೆ, ನಾನು ಇಷ್ಟು ಹೊತ್ತಿಗೆ ಆನೆಕಲ್ಲಿನ ಬೆಂಕಿ ಸಿಡಿ ತುಂಬಿರ್ತಕ್ಕಂಥ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪನೆ ಆದಾಗಿಂದ ಮೊದಲುಗೊಂಡು ಇಂದಿನವರೆಗೂ, ಅಂದ್ರೆ ಎಷ್ಟು ನಾವು ಅಂದಾಜು ಲೆಕ್ಕ ಹಾಕಿದ್ದೇವೆ? 644. ಅದಕ್ಕಿಂತ ಮುಂಚೆ ಎಷ್ಟು ವರ್ಷಗಳಿತ್ತು ಗೊತ್ತಿಲ್ಲ. ಅಬ್ರಾಹ್ಮನ ಕಾಲ, ಯೋಸೇಪನ ಕಾಲ, ಯಾಕೋಬನ ಕಾಲ, ಮೋಸೆ ಕಾಲವರೆಗೂ 615 ವರ್ಷವರೆಗೂ ಅಂತ ಒಂದು ಉಪದ್ರವ ಐಗುಪ್ತ ದೇಶ ಮೇಲೆ ಬಂದಿಲ್ಲ. ಐಗುಪ್ತ ದೇಶ ಏದೇನ್ ತೋಟದ ಸುಖವನ್ನು ಅನುಭವಿಸ್ತಾ ಇತ್ತು. ಅಂದ್ರೆ ಅಸ್ತಿತ್ವದಿಂದ ರೂಪಾಂತರ ಪಟ್ಟಿರ್ತಕ್ಕಂಥ ನೀತಿ ರಾಜ್ಯವಾಗಿತ್ತಂಥದ್ದು. ಪರವರಸನು ಪ್ರಾಮಾಣಿಕನಾಗಿ ನೀತಿ ನ್ಯಾಯಗಳಿಂದ ಸೌಮ್ಯವಾಗಿ ಮನಸಾಕ್ಷಿಯ ಆದೇಶದಿಂದ ಆತನು ಆ ದೇಶವನ್ನು ಆಳ್ತಿದ್ದ. ಅದಕ್ಕಾಗಿ ಐಗುಪ್ತ ದೇಶ ಸುಮಾರು 644 ವರ್ಷಗಳು ಎದೆಯಂತ ಸುಖವನ್ನು ಪಡೆದಿದೆ. ಐಗುಪ್ತ ದೇಶದ ಅಸ್ತಿತ್ವ ಎಂಬುದಾಗಿ ಹೇಳಲಾಗಿದೆ. ಅದೇ 24 ಹೋದ್ರೆ ಬ್ರದರ್, ಈಗ ಅಲ್ಲೇ ಜಗಜಗಿಸುವ ಮಿಂಚು ಅಂತ ಅರ್ಥ ಆಯ್ತು ಬ್ರದರ್. ಆ ಕಲ್ಲಿನಲ್ಲಿ ಏನಿತ್ತಂತೆ? ಎಕ್ಸ್ಪ್ಲೋಷನ್ ಪವರ್ ಬ್ರದರ್. ಬಾಂಬ್ ಪೌಡರ್ ಅದ್ರೊಳಗಿತ್ತು. ಮೈಲಿಂದ ಫಸ್ಟ್ ಸ್ಟಾರ್ ಅಂತೆ ಬಾಂಬ್ ಪೌಡರ್ಗಳು ಬಿದ್ದಿದ್ದು. ಹಲ್ಲೆಲೂಯಾ. ಕಲ್ಲುಗಳ ಒಳಗೆ ಬಾಂಬ್ ಪೌಡರ್ ಇತ್ತು, ಆಗ್ತಿತ್ತಂತೆ. ಜಗಜಗಿಸುವ ಮಿಂಚಿನ ಏನು ದಗದಗಿಸುವ ಮಿಂಚು ಸಿಡಿದು ಅದರೊಳಗೆ ಬಂದಿತ್ತು. ಐಗುಪ್ತವು ಒಂದು ರಾಷ್ಟ್ರ, ಜನಾಂಗ ಅಂದ್ರೆ ಏನು ಬ್ರದರ್? ರಾಷ್ಟ್ರವಾದಾಗಿಂದ ಆ ದೇಶದಲ್ಲಿ ಅಂತ ಘೋರವಾದ ಕಲ್ಲಿನ ಮಳೆ ಆಗಿರ್ಲಿಲ್ಲ. ಆ ಕಲ್ಲಿನ ಮಳೆ ಎಲ್ಲಾ ಕಡೆಯೂ ಮನುಷ್ಯರನ್ನು, ಪಶುಗಳನ್ನು, ಬಯಲಿನಲ್ಲಿದ್ದ ಎಲ್ಲವನ್ನು ನಾಶ ಮಾಡಿತ್ತು. ಐಗುಪ್ತ ದೇಶದ ಭ್ರಷ್ಟ ಅರಸನು ರಾಜನೀತಿಗೆ ಬಂದಾಗ, ರಾಜರ ಆಳ್ವಿಕೆಗೆ ಬಂದಾಗ ಏದೇಂತೋ ನಿನ್ನ ಸುಖ ಅಂತೇಳಿ ನಾನು ಸಾರ್ತಾ ಇದ್ದೆ. ದೇವ್ರ ಮಕ್ಕಳೇ, ಐಗುಪ್ತ ದೇಶ ಯಾಕೆ ಏದೇನಿನಂತೆ ರೂಪಾಂತರ ಹೊಂದಿತ್ತಂದ್ರೆ, ಪರವರ್ಸನು, ಅಬ್ರಾಹ್ಮನ ಕಾಲದ ಪರವರ್ಸನು ನೀತಿ ನ್ಯಾಯಗಳಿಂದ ಆಳ್ತಕ್ಕಂಥ ಪ್ರಾಮಾಣಿಕನಾದ ಅರಸನಾಗಿದ್ದ, ಸಾತ್ವಿಕನಾದ ಅರಸನು. ಯೋಸೇಪನ ಕಾಲದಲ್ಲಿ ಕೂಡ ಸಾತ್ವಿಕನು, ಪ್ರಾಮಾಣಿಕನಾದ ಅರಸನಾಗಿದ್ದ. ಯೋಸೇಪನ ಕಾಲದಿಂದ ಎಷ್ಟೋ ಸುಮಾರು 300 ವರ್ಷಗಳು, ಯೋಸೇಪನ ಕಾಲದಿಂದ 300 ವರ್ಷಗಳು ಆದ ನಂತರನು ಇನ್ನೊಂದು ಯೋಸೇಪನನ್ನು ಅರಿಯದ ಅರಸನು ಬಂದಾಗ, ಆವಾಗ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ, ಅತಿಕ್ರಮ, ಬಲಾತ್ಕಾರ ಆರಂಭವಾಗಿದ್ದಾಗಿಂದ ಐಗುಪ್ತ ದೇಶದ ಏದೇನ್ ತೋಟದ ಸುಖ ಪತನವಾಯಿತು. ಆದರೆ ಅವನ ಅದೃಷ್ಟ, ಆ ಐಗುಪ್ತ ದೇಶದವರು ಅದೃಷ್ಟವಂತ ಅಂತ ಹೇಳಿ. ಯಾಕಂದ್ರೆ ಆದಾಮನು ಪಡ್ಕೊಂಡಿದ್ದ ಕೂಡಲೇ ಕಳ್ಕೊಂಡು ಬಿಟ್ಟಿದ್ದಾನೆ ಏದೇನ್ ತೋಟದ ಸುಖ. ಅದಕ್ಕೆ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಂದು ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬೈಬಲ್ ಓದಿಕೊಂಡಿರೋ ತಜ್ಞರೇ, ಪಾಪ ಮಾಡಿ ಕ್ಷಮಾಪಣೆ ಬೇಡಿಕೊಂಡ್ರೆ ನಾನು ಚೆನ್ನಾಗಿ ಇನ್ನೂ ಬಹಳ ಕಾಲ ಬದುಕುತ್ತೀನಿ ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥ ಮೂಢನಂಬಿಕೆ, ಮೂರ್ಖವಾದಂಥ ಆಲೋಚನೆ ನಮ್ಮಿಂದ ತೆಗೆದ್ರೇ ಬಹಳ ಒಳ್ಳೆಯದು. ಯಾಕಂದರೆ ಪಾಪಿ 100 ಸಾರಿ ಪಾಪ ಮಾಡಿ ನನ್ನ ಆಯುಷ್ಯನ್ನು ದೊಡ್ಡದು ಮಾಡಿಕೊಂಡಿದೆ ಎಂಬುದಾಗಿ ಅವನು ಭಾವಿಸ್ತಾನಂತೆ. ಯಾವನು ತನ್ನ ಪಾಪವನ್ನು ಮರೆ ಮಾಡಿಕೊಂಡು ಪರ ಪಾಪವನ್ನು ಮಾಡ್ತಾ ಇರುವವನು, ಜ್ಞಾನೋಕ್ತಿ 28:13 ನೋಡ್ತಾ ಇದ್ದೇವೆ. ಪಾಪವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ ಪಾಪವನ್ನು ಮರೆ ಮಾಡಿಕೊಂಡು ಪಾಪವನ್ನು ಮರೆಯಾಗಿ ಮಾಡ್ತಿರೋನು, ಅವನು ಯಾವತ್ತೂ ಉದ್ಧಾರವಾಗುವುದಿಲ್ಲ. ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋನು, ಅವನು ದೇವರ ಕನಿಕರವನ್ನು, ದಯೆಯನ್ನು ಹೊಂದುವನೆಂಬುದಾಗಿ ಹೇಳಲಾಗಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಐಗುಪ್ತ ದೇಶ ಆದಾಮನು ಕಳ್ಕೊಂಡಿರ್ತಕ್ಕಂಥ ಏದೇನ್ ತೋಟದ ಸುಖ, ಅನ್ಯನಾದ, ನ್ಯಾಯಪ್ರಮಾಣವಿಲ್ಲದ, ಬೈಬಲ್ ಇಲ್ಲದ, ನ್ಯಾಯಪ್ರಮಾಣ ಇಲ್ಲದ, ಬೈಬಲ್ ಇಲ್ಲದ, ಧರ್ಮಶಾಸ್ತ್ರ ಇಲ್ಲದ, ನೀತಿ ಇಲ್ಲದ, ಏನೂ
ಈ ವಾಕ್ಯಗಳಿಲ್ಲದ, ಪ್ರವಾದಿಗಳಿಲ್ಲದೆ, ರಾಷ್ಟ್ರಗಳಿಲ್ಲದ ಪರವರ್ಸನು ತನ್ನ ಮನಸ್ಸಾಕ್ಷಿಯಲ್ಲಿ ಉಂಟಾಗಿರ್ತಕ್ಕಂಥ ನ್ಯಾಯ ಪ್ರಮಾಣಗಳಿಂದ ಆ ದೇಶವನ್ನು ಆಳಿದ್ದಕ್ಕಾಗಿ ಆ ದೇಶವು ಏದೇನು ತೋಟದ ಸುಖವನ್ನು ಹೊಂದಿಕೊಳ್ತಾ ಇತ್ತು. ನಾವೆಲ್ಲರೂ ನನ್ನ ವೀಕ್ಷಿಸಿದ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ನನ್ನ ಜೊತೆಯಲ್ಲಿ ನೀವು ಪ್ರಾರ್ಥನೆ ಲೇಖಿಸೋದಾದರೆ ಇವತ್ತಿಂದ ಪರವರ್ಸನು ಅನ್ಯಾರಸನು ದೇವರ ಮನಸ್ಸಾಕ್ಷಿ ಮೂಲಕವಾಗಿ ದೇವರ ನ್ಯಾಯ ಪ್ರಮಾಣಗಳು ಆತನೊಟ್ಟಿಗೆ ಮಾತನಾಡಿರುವಾಗ ಆತನು ಅಷ್ಟು ಅಧೀನನಾಗಿ, ಶರಣನಾಗಿ, ಭಯಭಕ್ತಿಯುಳ್ಳನಾಗಿ ನಡೆದಿರುವುದರಿಂದ ಶಪಿಸಲ್ಪಟ್ಟಿರುವ ಹಾಮಿನ ದೇಶ ಐಗುಪ್ತ ದೇಶವಾಗಿ ರೂಪಾಂತರಪಟ್ಟು ಇಷ್ಟು ಏದೇನು ತೋಟದ ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಆನಂದ, ಹರ್ಷ, ಸ್ತುತಿ, ಗಾನಗಳುಳ್ಳತಕ್ಕಂಥ ಹಾಲು ಜೇನು ಹರಿಯುವಂಥ ದೇಶದಂತೆ ಆತನು ತನ್ನ ದೇಶವನ್ನು ಕಾಪಾಡಿಕೊಂಡಿದ್ದಂತೆ ಇವತ್ತು ದೇವರ ಮಕ್ಕಳಾಗಿರೋದು ನಾವೆಲ್ಲರೂ ನಮ್ಮ ಕುಟುಂಬದಲ್ಲಿ ಯಾವತ್ತು ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಇರುವಂತೆ ಯಾವತ್ತು ದೇವರ ವಾಕ್ಯವನ್ನು ಕೇಳಿ ಅದರ ಭಯಭಕ್ತಿಯಲ್ಲಿ ನಡ್ಕೊಳ್ತಾ ಐಗುಪ್ತ ದೇಶದ ಪರವರ್ಸನಕ್ಕಿಂತ ನಾವು ಅದೃಷ್ಟವಂತರು. ಯಾಕಂದರೆ ಯೇಸು ಕ್ರಿಸ್ತನು ಆತನ ರಕ್ತದಿಂದ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗಗಳನ್ನು ಅಳಿಸಿಬಿಟ್ಟಿದನು. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಯಾವತ್ತಿಗೂ ನೀತಿವಂತರಾಗಿಡೋದಕ್ಕಾಗಿ, ನಾವು ಪಾಪದಲ್ಲಿ ಇರದೆ ನಾವು ನೀತಿವಂತರಾಗೋದಕ್ಕಾಗಿ, ನೀತಿವಂತರಾಗಿ ಬಾಳೋದಕ್ಕಾಗಿ ಯೇಸು ಕ್ರಿಸ್ತನು ನಮಗಾಗಿ ಮರಣಿಸಿದ್ದು. ಐಗುಪ್ತರಿಗಿಂತ ಯೇಸು ಕ್ರಿಸ್ತನ ಕಾಲಕ್ಕಿಂತ ಮುಂಚೆ ಬಂದಿರತಕ್ಕಂಥ ಎಲ್ಲ ಪ್ರವಾದಿಗಳು, ಸೇವಕರು, ರಾಜರು, ಅರಸರು, ಕಾಯ್ತಿರ್ತಕ್ಕಂಥ ಪ್ರತಿಯೊಂದು ಯಹೂದ್ಯರು ಕಿಂತಲೂ ಯೇಸು ಕ್ರಿಸ್ತನ ಕಾಲದಲ್ಲಿ ಹುಟ್ಟಿರುವ ನಾವು ಎಷ್ಟೋ ಅದೃಷ್ಟವಂತರೆಂಬುದಾಗಿ ಹೇಳಲಾಗಿದೆ. ಐಗುಪ್ತ ದೇಶ ಪರವರ್ಸನಕ್ಕಿಂತ, ಅಬ್ರಾಹ್ಮನಕ್ಕಿಂತ ಬೈಬಲ್ ಹೇಳ್ತಾ ಇದೆ ಹೆಬ್ರಿ ಪುಸ್ತಕದಲ್ಲಿ, ಈಗ ಹುಟ್ಟಿದವರು, ಯೇಸು ಕ್ರಿಸ್ತನ ನಂತರ ಹುಟ್ಟಿದ್ದ ಎಲ್ಲ ಭಕ್ತರು ಬಹಳ ಧನ್ಯರು, ಭಾಗ್ಯವಂತರು. ಯಾಕಂದರೆ ಆ ಸುಖ ನಾವು ನಿರಂತರವಾಗಿ ಪಡೀಲಿಕ್ಕಾಗ್ತದೆ. ಈ ಲೋಕದ ಯಾತ್ರೆಯಲ್ಲಿ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯದಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ, ತೀರಿದ ನಂತರ ಪರದೇಶದಲ್ಲಿ ಕೂಡ ನಾವು ಸುಖವಾಗಿರ್ತೇವೆ. ತದನಂತರ ನ್ಯಾಯ ತೀರ್ಪಾದ ನಂತರ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ನಾವು ರಾಜರಾಗಿ, ಒಡೆಯರಾಗಿ ಆಳತಕ್ಕಂಥ ಜನಾಂಗವಾಗಿರುವಂತೆ ನಿನ್ನ ವಾಕ್ಯದಲ್ಲಿ ಇವತ್ತು ನಾವು ನೋಡಿದೆವು ಕರ್ತನೆ. ಎಲ್ಲರೂ ಆ ಸುಖ ಸಮಾಧಾನ ಹೊಂದಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಗಾಡ್ ಬ್ಲೆಸ್ ಯು ದೇವ್ರ ಮಕ್ಕಳೇ. ಇದೇ ರೀತಿಯಲ್ಲಿ ಮತ್ತು ನಾಳೆ ಬಿಟ್ಟು ನಾಡ್ದ ಲೈವ್ ಪ್ರೋಗ್ರಾಮ್ನಲ್ಲಿ ದೇವರ ವಾಕ್ಯವನ್ನು ನಾವು ಸಾರಲಿಕ್ಕಿದ್ದೇವೆ. ಯೂಟ್ಯೂಬ್ನಲ್ಲಿ ಪಾಸ್ಟರ್ ಎನ್ ದೇವದಾಸ್ ಅನ್ನತಕ್ಕಂಥ ಹೆಸರಿನಲ್ಲಿ ನಾನು ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೇನೆ. ಅದರಲ್ಲಿ ಕೂಡ ನೀವು ಬಂದು ಈ ವಾಕ್ಯಗಳು ಅದರಲ್ಲಿ ಕೂಡ ಅಪ್ಲೋಡ್ ಮಾಡಲಾಗ್ತದೆ. ಅಲ್ಲಿ ಕೂಡ ನಿಮ್ಮ ಸ್ನೇಹಿತರಿಗೆ ನೀವು ಶೇರ್ ಮಾಡಿ ತಿಳಿಸ್ಬೋದು. ಗಾಡ್ ಬ್ಲೆಸ್ ಯು. ಗಾಡ್ ಲವ್.